ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ರಹಮಾನ್ ಹಾಸನ್. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಅಂದ ತಕ್ಷಣ ಯುಗದ ಆದಿ, ಎಸ್ ಅಫ್ಕೋರ್ಸ್ ಹೊಸ ವರ್ಷ. ಸೊ ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಸೊ ಹಾಗೆ ಕಳೆದ ವರ್ಷದಲ್ಲಿ ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ಬೇವು ಮತ್ತು ಬೆಲ್ಲ ಎರಡನ್ನೂ ಕೂಡ ಸವಿದಿರ್ತೀರ. ಆದರೆ ಇವತ್ತು ನನ್ನ ಜೊತೆ ಒಬ್ಬರು ಸ್ಟಾರ್ ಇದ್ದಾರೆ. ಸೊ ಅವರು ಈ ವರ್ಷ ಬೆಲ್ಲಕ್ಕಿಂತ ಜಾಸ್ತಿ ಬೇವನ್ನೇ ಸವಿದಿದ್ದಾರೆ. ಸೊ ಆ ಹಳೆಯ ಕಹಿ ಘಟನೆಗಳು, ಅದರ ನೆನಪುಗಳು, ಜೊತೆಗೆ ಹೊಸ ವರ್ಷದಲ್ಲಿ ಏನೇನು ಕನಸುಗಳನ್ನು ಅವ್ರು ಕಟ್ಕೊಂಡಿದ್ದಾರೆ ಅದೆಲ್ಲವನ್ನೂ ಕೂಡ ಮುಕ್ತವಾಗಿ ಮಾತಾಡ್ತಾ ಹೋಗೋಣ. ಪ್ಲೀಸ್ ವೆಲ್ಕಮ್ ರಾಗಿಣಿ ದ್ವಿವೇದಿ. ಹಾಯ್, ಹೇಗಿದ್ದೀರಿ? ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ನಮ್ಮ ಎಲ್ಲ ವ್ಯೂವರ್ಸ್ಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ? ಏನೂ ಇಲ್ಲ, ಸ್ವಲ್ಪ ಬೇಸಿಕ್ ಪೂಜೆಗಳಿರುತ್ತೆ, ಕೆಲವೊಂದು ಅಡಿಗೆ ಎಲ್ಲ ಇರುತ್ತೆ, ವಿಚ್ ಐ ವಿಲ್ ಬಿ ಪ್ರಾಬಬಲಿ ಶೋಯಿಂಗ್ ಯು ಅಂಡ್ ಮೇಕಿಂಗ್ ಯು ಟೇಸ್ಟ್ ಎಸ್ ವೆಲ್. ಆ್ಯಂಡ್ ಯುಗಾದಿ ಅಂದ ತಕ್ಷಣ ಸಾಕಷ್ಟು ಲೈಕ್ ಒಬ್ಬಟ್ಟು ಅಂದ ತಕ್ಷಣ ಎಲ್ರಿಗೂ ಒಂದೇ ಒಂದು ಒಬ್ಬಟ್ಟು ಅಂತ ಗೊತ್ತಿರುತ್ತೆ. ಬಟ್ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್. ಈ ವರ್ಷ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಮಾಡೋಣ ಅಂತ ಐ ಆಮ್ ಟ್ರೈಯಿಂಗ್ ಡಿಫ್ರೆಂಟ್ ರೆಸಿಪೀಸ್. ಸೊ ಯುಗಾದಿ ಅಂದ ತಕ್ಷಣ ಒಬ್ಬಟ್ಟು ಅಂತಾರೆ ಎಲ್ಲ, ಬಟ್ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಟು ಈಟ್. ಆ್ಯಂಡ್ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಾವಿಷ್ಟು ದೊಡ್ಡದಾಗಿ ಯುಗಾದಿ ಅಂತ ಮಾಡಲ್ಲ, ಬಟ್ ಇಲ್ಲಿ ಬಂದ್ಮೇಲೆ ಎಲ್ಲ ಫೆಸ್ಟಿವಲ್ಸ್ ನಮ್ಮ ಮನೇಲಿ ಪ್ರತಿಯೊಂದು ಫೆಸ್ಟಿವಲ್ ನಾವು ಸೆಲೆಬ್ರೇಟ್ ಮಾಡ್ತೀವಿ. ದಿ ಎಸೆನ್ಸ್ ಆಫ್ ಅ ಫೆಸ್ಟಿವಲ್ ಇಸ್ ದಟ್ ಯಾವಾಗ ಎಲ್ಲರೂ ಜೊತೆಗಿರ್ತೀವಿ, ಯಾವಾಗ ನಿಮ್ಮ ನಿಯರ್ ಅಂಡ್ ಡಿಯರ್ ಒನ್ಸ್ ಜೊತೆಗಿರ್ತೀವಿ, ಎಲ್ಲರೂ ಜೊತೆಗಿರ್ತೀವಿ, ಆವಾಗ ಹಬ್ಬ ಅಂತ. ಸೊ ಆ ಥರ ನೋಡಿದ್ರೆ ಎವ್ರಿ ಡೇ ಇಸ್ ಅ ಹಬ್ಬ ಫಾರ್ ಮಿ, ಬಿಕಾಸ್ ಐ ಆಮ್ ವಿತ್ ಮೈ ಲವ್ಡ್ ಒನ್ಸ್ ಅಂಡ್ ಪೀಪಲ್ ಹೂ ರಿಯಲಿ ಲವ್ ಮೀ. ಆ್ಯಂಡ್ ಅದರ ಜೊತೆಗೆ ಇವಾಗ ಅಫ್ಕೋರ್ಸ್ ಯುಗಾದಿ ಅಂದ ತಕ್ಷಣ ಬೇರೆ ಮುಂಚೆ ಬಿಫೋರ್ ದ ಕರೋನಾ ಹಿಟ್ ಎವ್ರಿಬಡಿ ಇನ್ ದ ವರ್ಲ್ಡ್ ಬಿಕೇಮ್ ಐ ಡೋಂಟ್ ನೋ ವಾಟ್ ಅ ಸ್ಟ್ರೇಂಜ್ ಪ್ಲೇಸ್ ಟು ಲಿವ್ ಇನ್. ಹಬ್ಬಗಳು ತುಂಬ ಬೇರೆ ಬೇರೆ ರೀತಿಯಲ್ಲಿ ಪಬ್ಲಿಕ್ ಫಂಕ್ಷನ್ಸ್ ಮೂಲಕ, ಒಂದು ಪೂಜೆಗಳ ಮೂಲಕ, ದೇವಸ್ಥಾನ ಫಂಕ್ಷನ್ಸ್ ಮೂಲಕ ಇತ್ತು. ಸೊ ಐ ಹೋಪ್ ದಟ್ ಆ ಸಮಯ ವಾಪಸ್ ಬರಬೇಕು ಆದಷ್ಟು ಬೇಗ, ದಟ್ ಆಲ್ ಆಫ್ ಅಸ್ ಕ್ಯಾನ್ ಜಸ್ಟ್ ಸೆಲೆಬ್ರೇಟ್ ಆಸ್ ಅ ಕಮ್ಯುನಿಟಿ ಅಂತ. ಯುಗಾದಿ ಪಂಜಾಬಿಸಿಗೆ ಬೇರೆ ಅನ್ಕೋತೀನಿ, ಬೇರೆ ಇಯರ್. ಸೊ ಯೂಶುವಲ್ ಆಗಿ ಇಟ್ಸ್ ಸಂಕ್ರಾಂತಿ. ಏನಂತಾರೆ, ನಾವು ಸಂಕ್ರಾಂತಿಗೆ ನಾವು ಲೋಡಿ ಅಂತ ಅಂತೀವಿ. ಸೊ ಇಟ್ಸ್ ಅಲ್ಲಿ ಹೊಸ ವರ್ಷ ಆಲ್ರೆಡಿ ಜಾನ್ವರಿಯಲ್ಲಿ ಆಗುತ್ತೆ, ಲೈಕ್ ಹೊಸ ವರ್ಷ. ಯಾಕಂದ್ರೆ ಕ್ರಾಪ್ಸ್ ಎಲ್ಲ ಇವಾಗ ಬೆಳೆದ್ಬಿಟ್ಟು ಎಲ್ಲ ಸೇಲ್ಗ್ ಆಗುತ್ತೆ, ಕ್ರಾಪಿಂಗ್ ಕಟಿಂಗ್ ಆಗುತ್ತೆ. ಈ ಒಂದು ಸ್ಪೆಷಲಿ ಯುಗಾದಿ ಅಂತ ಸ್ಪೆಸಿಫಿಕ್ ಆಗಿ ಅಂತ ನಾರ್ತ್ ಅಲ್ಲಿ ಇಲ್ಲ, ಬಟ್ ಇಲ್ಲಿ ಸ್ಟಡೀಸ್ ಪ್ರಕಾರ ವೆನ್ ಎ ನ್ಯೂ ಸೀಸನ್ ಕಮ್ಸ್ ಇನ್ ಇಸ್ ವೆನ್ ಎ ನ್ಯೂ ಇಯರ್ ಕಮ್ಸ್ ಇನ್ ಅಂತ. ಸೊ ದಟ್ ವೇ ಐ ಥಿಂಕ್ ಇಲ್ಲಿ ಜಾಸ್ತಿ ಅದ್ರದ್ದು ಕೇರಳಲಾಗ್ಲಿ ತೆಲುಗುಲಾಗ್ಲಿ ಆ ತರ ಬೇರೆ ಬೇರೆ ರೀತಿಯಲ್ಲಿ ಯುಗಾದಿ ಅಂತ ಆಗ್ತಾರೆ. ಬಟ್ ನಾರ್ತ್ ಅಲ್ಲಿ ದೇರ್ ಇಸ್ ನಥಿಂಗ್ ಲೈಕ್ ದಟ್. ರೈಟ್ ನೌ ದೇರ್ ಇಸ್ ನೋ ಫೆಸ್ಟಿವಲ್, ಓನ್ಲಿ ಸಮರ್ಸ್, ಎಕ್ಸ್ಟ್ರೀಮ್ ಸಮರ್ಸ್. ಲಾಸ್ಟ್ ಇಯರ್ ಯುಗಾದಿ ಟೈಮಲ್ಲೂ ಕೂಡ ಈ ಹೊಸ ವರ್ಷ ತುಂಬ ಚೆನ್ನಾಗಿರಲಿ ಅಂತೇಳಿ ಅಂದ್ಕೊಂಡೆ ನಾವೆಲ್ಲರೂ ಕನಸುಗಳನ್ನು ಇಟ್ಕೊಂಡು ಹೋಗಿರ್ತೀವಿ. ಬಟ್ ಲಾಸ್ಟ್ ಇಯರ್ ಆದಂಥ ಒಂದು ಕಹಿ ಘಟನೆಗಳು ನಿಮ್ಮ ಬಾಳಲ್ಲಿ, ಬಹುಶಃ ಅದನ್ನೆಲ್ಲ ಮರೆತು ಮತ್ತೆ ಹೊಸ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ಈ ಯುಗಾದಿ ಸ್ವಲ್ಪ ಸ್ಪೆಷಲ್ ಆಗಿದೆಯಾ ಅಂತ ಬೇರೆ ಯುಗಾದಿಗಳಿಗಿಂತ? ಅಫ್ಕೋರ್ಸ್ ಐ ಥಿಂಕ್ ಸಿಹಿ ಘಟನೆ ಅಂತ ನಾನು ಹೇಳಕ್ಕೂ ಇಷ್ಟಪಡಲ್ಲ, ಬಟ್ ಐ ಫೀಲ್ ದಟ್ ಪ್ರತಿಯೊಂದು ಸಿಚುವೇಶನ್ ಇನ್ಸ್ಟೆನ್ಸ್ ಲೈಫಲ್ಲಿ ಹ್ಯಾಸ್ ಸಮಥಿಂಗ್ ಟು ಟೀಚ್ ಯು. If you don't face bad, you don't know the value of good. So yeah, it has been a learning lesson for everybody in 2020. Personal views helbeku inde idra bagge, of course it's been painful for me, but so I just look at 21 to be amazing, and henceforth another start of a great century of 10 years. lovely. So 2020 ಈ ಕರೋನಾದಿಂದ ಹಿಟ್ ಆದ್ರೆ ರಾಗಿಣಿ ಅವರು ಹಿಟ್ ಬೈ ಅ ಡ್ರಗ್ ಅನ್ನುವಂಥ ಒಂದು ಹೆಸರು ರಾಗಿಣಿಯವ್ರ ಜೊತೆಗೆ ಸೇರಿದಾಗ ನಮಗೂ ಅನ್ನಿಸ್ತು, ರಾಗಿಣಿ ಅಂಡ್ ಡ್ರಗ್ ಎಲ್ಲಿಂದ ಎಲ್ಲಿ ಸಂಬಂಧ ಆಯಿತು? ಎಲ್ಲರೂ ಒಂದು ರೀತಿ ಶಾಕ್ ಆದ್ವಿ. ಸೊ ವೈ ರಾಗಿಣಿ ಈ ಡ್ರಗ್ ವಿಷಯದಲ್ಲಿ? ಐ ರಿಯಲಿ ವಿಶ್ ಐ ನ್ಯೂ. ನಿಜವಾಗ್ಲೂ ನನಗೆ ಇವಾಗಲೂ ಕೂಡ ಒಂದು ದೊಡ್ಡ ಕೆಟ್ಟ ಕನ್ಸ್ ಥರ ಬರುತ್ತೆ. ಲೈಕ್ ಕೆಲವೊಂದು ಸತಿ ನೈಟಲ್ಲಿ ಸಡನ್ ಆಗಿ ಎದ್ದು ಬಿಡ್ತೀನಿ ನಾನು, ಯೋಚನೆ ಮಾಡ್ತಾ ದಟ್ ಆ್ಯಕ್ಚುಲಿ ಏನು ನಡೀತು, ಏನಾಯಿತು, ಯಾಕಾಯಿತು ಅಂತ. ಸಿ ಐ ಮೈ ಸೆಲ್ಫ್ ಡೋಂಟ್ ಹ್ಯಾವ್ ಎನ್ ಎಕ್ಸ್ಪ್ಲನೇಷನ್ ಟು ದಿಸ್, ಬಿಕಾಸ್ ನಾವು ಡ್ರೀಮ್ಸಲ್ಲೂ ಕೂಡ ಅಂದ್ಕೊಂಡಿರಲ್ಲ ದಟ್ ಒಂದು ಹೆಣ್ಮಕ್ಳನ್ನ ಈ ರೀತಿಯಲ್ಲಿ ಯಾರು ಟಾರ್ಗೆಟ್ ಮಾಡ್ತಾರೆ ಅಥವಾ ಪರ್ಸ್ನಲ್ ಟಾರ್ಗೆಟ್ ಅಂತ ಮಾಡ್ತಾರೆ. ನಾನು ನಿಜವಾಗ್ಲೂ ಇವಾಗಲೂ ಅರ್ಥ ಆಗ್ತಾ ಇಲ್ಲ ಯಾಕೆ ಏನು ಅಂತ. ಐ ರಿಯಲಿ ಫೀಲ್ ಪರ್ಸ್ನಲಿ ಟಾರ್ಗೆಟೆಡ್ ವಿತ್ ದ ಹೋಲ್ ಥಿಂಗ್, ಬಿಕಾಸ್ ನಾನು ಹೋಗ್ಲಿಕ್ಕೆ ಹೇಳಿಲ್ಲ, ಬಟ್ ನಾನು ಆಲ್ರೆಡಿ ನನ್ನ ಕೆಲಸದಿಂದ ಪ್ರೂವ್ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ಅದರದ್ದು ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ದಟ್ ನಾನು ಏನೇನು ಮಾಡಿದ್ದೀನಿ. ಈ ಒಂದು ನಾಟ್ ಜಸ್ಟ್ ಆಸ್ ಅನ್ ಆ್ಯಕ್ಟರ್ ಬಟ್ ಆಸ್ ಅ ಸೋಷಿಯಲಿ ರೆಸ್ಪಾನ್ಸಿಬಲ್ ಪರ್ಸನ್ ನಾನು ಸಾಕಷ್ಟು ಸ್ಟೇಟ್ ಆ್ಯಂಡ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಇಶ್ಯೂಸ್ನ ನಾನು ಬ್ರ್ಯಾಂಡ್ ಅಂಬಾಸಡರ್ ಆಗಿ ಎಂಡೋರ್ಸ್ ಮಾಡಿದ್ದೀನಿ. ಸೇ ನೋ ಟು ಡ್ರಗ್ಸ್ ಕ್ಯಾಂಪೇನ್, ನೋ ರೋಡ್ ಸೇಫ್ಟಿ ಕ್ಯಾಂಪೇನ್ಸ್, ಮಾಸ್ಕಥಾನ್ಸ್, ಹೆಲ್ತ್ ಕ್ಯಾಂಪೇನ್ಸ್, ಮೆಡಿಕಲ್ ಕ್ಯಾಂಪೇನ್ಸ್, ಅದೆಲ್ಲ ನಾನು ಒಬ್ಬ ಫೇಸ್ ಆಗಿ ಎಂಡೋರ್ಸ್ ಮಾಡಿದ್ದೀನಿ. ಸೊ ನೀವು ಹೇಳ್ದಾಗೆ ಇಟ್ ಇಸ್ ಅ ಕಂಪ್ಲೀಟ್ಲಿ ಶಾಕರ್ ಫಾರ್ ಈವನ್ ಮೀ ಆರ್ ಎನಿಬಡಿ ದಟ್
ಯಾಕೆ ಈ ಥರ ಒಂದು ಇಶ್ಯೂ ಅಲ್ಲಿ ನಮಗೆ ಟಾರ್ಗೆಟ್ ಮಾಡಿದ್ರು, ಈ ಥರ ಒಂದು ಸಿಚುವೇಶನ್ ಅಲ್ಲಿ ನಮಗೆ ಟಾರ್ಗೆಟ್ ಮಾಡಿದ್ರು. ಒಂದು ಪರ್ಸನ್ ನೋಡಿದ್ರೆ ಗೊತ್ತಾಗುತ್ತೆ ಕನ್ಸ್ಯೂಮರ್ಸ್ ಯಾರು, ಅಥವಾ ಐ ಡೋಂಟ್ ಇವನ್ ನೋ ವಾಟ್ ಅ ಪೆಡ್ಲರ್ ಇಸ್, ಐ ಡೋಂಟ್ ಇವನ್ ನಾಲೆಜ್ ಅಬೌಟ್ ದಟ್, ರೈಟ್? ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನಾನು ತುಂಬ ರೆಸ್ಪಾನ್ಸಿಬಲಿ, ಸೋಷಿಯಲಿ ರೆಸ್ಪಾನ್ಸಿಬಲ್ ಆ್ಯಂಡ್ ಆ್ಯಕ್ಟರ್ ಆ್ಯಂಡ್ ಅ ಸೋಷಿಯಲ್ ವರ್ಕರ್. ಲಾಕ್ಡೌನಲ್ಲಿ ಎಲ್ಲರೂ ಮನೆಯಲ್ಲಿ ಲಾಕ್ ಆಗಿದ್ರೆ ರಾಗಿಣಿಯವ್ರು ಮಾತ್ರ ಹೊರಗಡೆ ಇದ್ರು. ಸೊ ಯಾರಿಗೆ ಊಟ ಇಲ್ಲ ಅಂಥವ್ರಿಗೆ ಊಟ ಕೊಡೋದು, ಜೊತೆಗೆ ಯಾರಿಗೆ ಪಾಪ ನಿರ್ಗತಿಕರಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡೋದು. ಬಟ್ ಈ ಡ್ರಗ್ ಅನ್ನುವಂಥ ಒಂದು ವಿಚಾರದಲ್ಲಿ ಯಾಕೆ ಸಿಕ್ಕಾಕೊಂಡ್ರು ರಾಗಿಣಿ? ವೈ? ಸೊ ಸಾಫ್ಟ್ ಟಾರ್ಗೆಟ್ ಅಂತ ಹೇಳಿದ್ರೆ ಯಾರಿಗೆ ಲಾಭ ಇದರಿಂದ? ಏನಕ್ಕೆ ಲಾಭ? ಯಾಕೆ ರಾಗಿಣಿ ಅವರನ್ನ ಟಾರ್ಗೆಟ್ ಮಾಡಿದ್ರು? ತುಂಬ ಜಾಸ್ತಿ ಮಾತಾಡಬೇಕು ಅಂತದ್ದೇನು ವಿಷಯ ಇಲ್ವೇ ಇಲ್ಲ ಇದರಲ್ಲಿ. ಬಿಕಾಸ್ ಐ ಫೀಲ್ ಲೈಕ್ ಒಂದು ಅನ್ನೆಸೆಸರಿ ಸೆನ್ಸೇಷನಲೈಸ್ ಮಾಡಿದ್ರು ಈ ಒಂದು ಸಿಚುವೇಶನ್ನ, ಒಂದು ಇಶ್ಯೂನ. ಆ್ಯಂಡ್ ಐ ಕಂಪ್ಲೀಟ್ಲಿ ಬ್ಲೇಮ್ ದ ಮೀಡಿಯಾ ಫಾರ್ ಇಟ್. ಐ ಆಮ್ ವೆರಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಬಿಕಾಸ್ ಐ ಫೀಲ್ ಲೈಕ್ ಯಾವುದು ಕೇಸ್ ಇದ್ರೂ ಅದರದ್ದು ಲೀಗಲ್ ರೂಟ್ ಏನಿದೆ, ಅದರದ್ದು ತಕ್ಕಂಥ ಪ್ರೊಸೀಜರ್ ಏನಿದೆ ಅದು ನಡೀತಾ ಇರುತ್ತೆ, ಅದು ಆಗ್ತಾ ಇರುತ್ತೆ. ದಟ್ ಈಸ್ ದ ಲಾ. ಆ್ಯಂಡ್ ಆ್ಯಸ್ ಅ ಲಾ ಅಬೈಡಿಂಗ್ ಸಿಟಿಸನ್ ನಮ್ಮದು 100% ಕೋಪರೇಷನ್ ಆ್ಯಂಡ್ ರೆಸ್ಪೆಕ್ಟ್ ಇದ್ದೇ ಇದೆ. ಯು ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ ಆ್ಯಂಡ್ ಐ ಹ್ಯಾವ್ ಕಂಪ್ಲೀಟ್ ಫೇತ್ ಇನ್ ಇಟ್. ಇವಾಗ ನೀವು ನೋಡಿ ಆಫ್ ಲೇಟ್ ಎಲ್ಲ ಇಶ್ಯೂಸ್ನ ನೋಡಿ, ನೀವು ಹೆಣ್ಮಕ್ಳನ್ನ ಇಷ್ಟು ಈಸಿಯಾಗಿ ಟಾರ್ಗೆಟ್ ಮಾಡೋದು ತೋರಿಸಿದ್ದಾರೆ ಎಲ್ಲ ಕಡೆ. ಯಾವುದು ಇಶ್ಯೂ ನೀವು ತಗೊಳ್ಳಿ, ಹೆಣ್ಮಕ್ಳನ್ನ ಫಸ್ಟ್ ಟಾರ್ಗೆಟ್ ಮಾಡಿಬಿಟ್ಟು ವಿಮೆನ್ ಮೇಲೆ ವಿಮೆನ್ನ ಒಂದು ಸಾಫ್ಟ್ ಟಾರ್ಗೆಟ್ ಅಂತ ಮಾಡಿಬಿಟ್ಟು ಅದನ್ನು ಓವರ್ ಸೆನ್ಸೇಷನಲೈಸ್ ಮಾಡಿಬಿಡೋದು. ವೈ ಶುಡ್ ಯು ಡೂ ದ್ಯಾಟ್? That's called cheap publicity or cheap journalism. No, I feel like that. It's not like Ragini. ಏನಕ್ಕೆ ಅಂದ್ರೆ ಬಿಕಾಸ್ ರಾಗಿಣಿ ಇಸ್ ಎ ಸ್ಟಾರ್. ಸೊ ರಾಗಿಣಿ ಹೆಸರು ಇದರಲ್ಲಿ ಬಂದಾಗ ಆಫ್ ಕೋರ್ಸ್ ಅದು ಸೆನ್ಸೇಷನ್ ಆಗುತ್ತೆ 100%. ಬಟ್ ಐ ಟೆಲ್ ಯು ವಾಟ್, ಒಂದು ಓಕೆ, ನಾನು ಐ ಟೇಕ್ ಕಂಪ್ಲೀಟ್ ಪ್ರೈಡ್. ನಾನು ತುಂಬ ಕಷ್ಟಪಟ್ಟು ಇಷ್ಟು ವರ್ಷ ಕೆಲಸ ಮಾಡಿ ಒಂದು ಹೆಸರು ತಗೊಂಡಿದ್ದೀನಿ, ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀನಿ. ರಾಗಿಣಿ ದ್ವಿವೇದಿ ಅಂತ ಒಂದು ಹೆಸರು ಏನಿದೆ ಅದು ಪ್ರತಿ ಒಂದು ಮನೆಯಲ್ಲಿ ಗೊತ್ತಿರೋಂಥ ಹೆಸರು. ಅಫ್ಕೋರ್ಸ್ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ಯು ರೆಮಾನ್ ವೆನ್ ಯು ಸೇ ರೆಸ್ಪೆಕ್ಟಿಂಗ್. ಬಿಕಾಸ್ ನಾನು ಜರ್ನಲಿಸಮ್ ಓದಿರೋದು, ಐ ಆಮ್ ಅ ಜರ್ನಲಿಸ್ಟ್ ಬೈ ಮೈ ಸೆಲ್ಫ್. ಸೊ ಐ ಹ್ಯಾವ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಫಾರ್ ಎನಿ ಚಾನಲ್, ಜರ್ನಲಿಸ್ಟ್ ಆರ್ ಮೀಡಿಯಾ ಪರ್ಸನಲ್. ಒಂದು ಇಶ್ಯೂ ಆಗಿದೆ, ಒಂದು ಯಾವುದಾದ್ರೂ ಒಂದು ಕಮೋಷನ್ ಆಗಿದೆ, ಅದರಲ್ಲಿ ಓಕೆ ದರ್ ಇಸ್ ಅ ಬಿಗ್ ಪರ್ಸನ್ಸ್ ನೇಮ್ ದಟ್ ಇಸ್ ಇನ್ವಾಲ್ವ್, ಬಟ್ ದಟ್ ಇಸ್ ನಾಟ್ ಒನ್ ಬಿಗ್ ಪರ್ಸನ್ಸ್ ನೇಮ್ ದಟ್ ವಾಸ್ ಇನ್ವಾಲ್ವ್, ರೈಟ್? ಸಾವಿರಾರು ಹೆಸರುಗಳು ಬರುತ್ತೆ, ಬಟ್ ಎಂಡಲ್ಲಿ ಟಾರ್ಗೆಟ್ ಆಗೋದು ಒಂದು ಹೆಣ್ಮಕ್ಳು. ಫಸ್ಟ್ ಆಫ್ ಆಲ್ ನಮಗೆ ಒಬ್ಬ ಸಾಮಾನ್ಯವಾಗಿ ನಾಗರಿಕನಾಗಿ ಯಾರಿಗೆ ಲಾ ಬಗ್ಗೆ ಗೊತ್ತಿದೆ ಹೇಳಿ? ಎಷ್ಟು ಇನ್ಫಾರ್ಮೇಶನ್ ಇಟ್ಕೊಂಡಿರ್ತೀರಾ ನೀವು? ನಮಗೂ ನಾನು ತುಂಬಾ ಕೆಲಸ ಮಾಡಿದ್ದೀನಿ and I have the utmost respect for the law, like I told you. I've worked with all the departments, but ಅದಕ್ಕೂ ಮತ್ತೆ ನಮ್ಮ ಪರ್ಸ್ನಲ್ಗೂ ಏನು ಸಂಬಂಧ ಇರಲ್ಲ. ನಾವು ತುಂಬ ಸಿಂಪಲ್ ಇಂಡಿವಿಜುವಲ್ಸ್, ತುಂಬ ಸಿಂಪಲ್ ರೀತಿಯಲ್ಲಿ ನಮ್ಮ ಮನೆ ಆಗಲಿ, ನಮ್ಮ ಕೆಲಸ ಆಗಲಿ, ನಮ್ಮ ಸೋಷಿಯಲ್ ಲೈಫ್ ಆಗಲಿ, ನಮ್ಮ ಸೋಷಿಯಲ್ ವರ್ಕ್ ಆಗಲಿ, ಅಂಥದ್ರಲ್ಲಿ ನಾವು ತುಂಬ ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ವು. ಸೊ ವೆನ್ ಯು ಆರ್ ಫೇಸ್ಡ್ ವಿತ್ ಸಮಥಿಂಗ್ ಲೈಕ್ ದಿಸ್, ಇವಾಗ ನನಗೆ ಯಾವುದೂ ಬ್ಯಾಕ್ಗ್ರೌಂಡ್ ಇಲ್ಲ, ನನ್ನ ಅಪ್ಪ ಅಮ್ಮಗೂ ಮತ್ತು ನನ್ನ ಕೆಲಸಕ್ಕೂ ದೇ ಆರ್ ನಾಟ್ ರಿಲೇಟೆಡ್. ಸಪೋರ್ಟ್ ಮಾಡಿದ್ದಾರೆ, ಅನ್ಕಂಡೀಷನಲ್ ಸಪೋರ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಎನಿ ಚೈಲ್ಡ್. ದೇ ಆರ್ ನಾಟ್ ಕನೆಕ್ಟೆಡ್ ಅಲ್ವಾ? ಅವ್ರು ಕನ್ನಡ ಅರ್ಥ ಆಗುತ್ತೆ ಬಟ್ ಮಾತಾಡಲ್ಲ, ಮತ್ತು ಯಾರ ಜೊತೆ ಕನೆಕ್ಷನ್ ಇಲ್ಲ ಅವ್ರದ್ದು. ಸಿಂಪಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮೈ ಫ್ಯಾಮಿಲಿ. ನಮ್ಮಪ್ಪ 25 ವರ್ಷ ಇಂಡಿಯನ್ ಆರ್ಮಿಯಲ್ಲಿ ಸರ್ವಿಸ್ ಮಾಡಿದ್ದಾರೆ. ಎಷ್ಟು ಡಿಸಿಪ್ಲಿನಿಂದ ನಮ್ಮ ಮನೇಲಿ ನಾವು ಎಲ್ಲ ನಡೆಸ್ತೀವಿ ಅಂದರೆ, ಚಿಕ್ಕ ವಯಸ್ಸಿಂದ ನಮಗೆ ಆ ಥರನೇ ಬೆಳೆಸಿರೋದು. ಫಾಲೋ ಡಿಸಿಪ್ಲಿನ್ಸ್, ಡೂ ದ ರೈಟ್ ಥಿಂಗ್. ಐ ಬಿಲೀವ್ ಇನ್ ಡೂಯಿಂಗ್ ಥಿಂಗ್ಸ್ ದ ರೈಟ್ ವೇ, ಫಾಲೋಯಿಂಗ್ ರೂಲ್ಸ್. ಟಾರ್ಗೆಟ್ ಆಫ್ ಕೋರ್ಸ್ ಒಂದು ಇಶ್ಯೂ ಬರುತ್ತೆ, ಸಾಕಷ್ಟು ಹೆಸರುಗಳು ಬರುತ್ತೆ, ಬಟ್ ಪರ್ಸ್ನಲ್ ಟಾರ್ಗೆಟ್ ನೀವು ಒಂದು ಹೆಣ್ಮಕ್ಳಿಗೆ ಮಾಡ್ತೀರಾ, ಒಂದು ಹುಡುಗಿಗೆ ಮಾಡ್ತೀರಾ, ಒಂದು ಸೆಲ್ಫ್ ಮೇಡ್ ಹುಡುಗಿ ಕಷ್ಟಪಟ್ಟು ಒಂದು ಲೆವೆಲ್ಗೆ ಬಂದಿರೋದು ಒಂದು ಹುಡುಗಿನ ನೀವು ಟಾರ್ಗೆಟ್ ಮಾಡ್ತೀರಾ. ಅವ್ರ ಫ್ಯಾಮಿಲಿ ಎಷ್ಟು ಸಫರ್ ಆಗ್ತಾರೆ ಅದು ನೋಡಿರೋಂಥ ವಿಷಯ. ಇಟ್ಸ್ ನಾಟ್ ಲೈಕ್ ನಾನು ಸುಮ್ಮನೆ ಮಾತಾಡ್ತಾ ಇದ್ದೀನಿ. ಇಡೀ ಕರ್ನಾಟಕ ಸ್ಟೇಟ್ ನೋಡಿದ್ದೆ ನನ್ನ ಅಪ್ಪ ಅಮ್ಮ ಎಷ್ಟು ಸಫರ್ ಆಗಿದ್ರು ಅಂತ. ಸೊ ನಮ್ಮಂಥ ಸಿಂಪಲ್ ಪೀಪಲ್ನ ಟಾರ್ಗೆಟ್ ಮಾಡಿದ್ರೆ ಏನಾಗುತ್ತೆ, ತುಂಬ ಆರಾಮಾಗಿ ಯಾಮಾರಿಸ್ಬೋದು, ಬೇರೆ ಎಲ್ಲ ವಿಷಯಸ್ನ ಮುಚ್ಚಿಡ್ಸ್ಬೋದು ಅಲ್ವಾ? ವೆನ್ ಯು ಟಾರ್ಗೆಟಿಂಗ್ ಅ ವುಮೆನ್, ವೈ ಅ ಲೇಡಿ? ತಪ್ಪು ನಡೀತಾ ಇದೆಯಾ? ಓಕೆ, ಕಣ್ಣಿಡೀರಿ, ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಸಪೋರ್ಟ್. ಬಟ್ ವೈ ಯು ಟಾರ್ಗೆಟಿಂಗ್ ಅ ವುಮನ್ ಯಾರ್? ವೈ ಯು ಟಾರ್ಗೆಟಿಂಗ್ ಸಿಂಪಲ್ ಪೀಪಲ್? ಅವ್ರಿಗೆ ಅರ್ಥ ಆಗಷ್ಟಲ್ಲೇ 2 months ಆಯ್ತು. ಐ ಥಿಂಕ್ ಫೋಕಸ್ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನ ಆಯ್ತು ಅಂತ ಅನ್ಸುತ್ತಾ? ಐ ಡೋಂಟ್ ನೋ. Probably, see, ಇವಾಗ as an individual I can say I was targeted. As a human being, as a woman I feel targeted. And it's not first time. ನಾನು ಇವಾಗ ಒಂದು ಕ್ಲಿಯರ್ ಆಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಒಂದು ಹುಡುಗಿನ, ಹೆಣ್ಮಕ್ಳನ್ನ, ಒಂದು ಇಂಡಿಪೆಂಡೆಂಟ್ ಹೆಣ್ಮಕ್ಳನ್ನ ಅವ್ರದ್ದೇ ಸ್ವಂತಹ ಒಂದು ಪ್ಲೇಸ್ ಮಾಡಬೇಕು ಅಂದರೆ ಯಾವತ್ತೂ ಪರೀಕ್ಷೆಗಳು ಮಾಡ್ತಾನೆ ಇರ್ಬೇಕು ನಾವು.
ನಾವು ಕಷ್ಟಪಡ್ತೀವಿ, ನಾವು ತುಂಬ ಬೆಳಿಬೇಕು ಅಂತ ಆಸೆ ಇಟ್ಕೊಂಡು ಬರ್ತೀವಿ, ನಾವು ಬೆಳಿಬೇಕು ಕಷ್ಟಪಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ, ದಿನ ನೈಟ್ ಕೆಲಸ ಮಾಡ್ತೀವಿ, ಅದು ಅಪ್ರಿಷಿಯೇಟ್ ಮಾಡಬೇಕು. ಈ ಕ್ವಾಲಿಟಿ ಬಗ್ಗೆ ಮಾತಾಡ್ತೀರಾ, ಹೆಣ್ಮಕ್ಳನ್ನ ದೇವರು ಅಂತ ಹೇಳ್ತಾರೆ, ಎಲ್ಲ ಕಡೆ ದೇವರು ಅಂತ ಪೂಜಿಸ್ತೀರಾ, ಬಟ್ ಅದೇ ರೀತಿಯಲ್ಲಿ ಶೋಷಣೆನೂ ದಿನ ನಡೆಯುತ್ತೆ ತಾನೆ. ಇಟ್ಸ್ ನಾಟ್ ರೈಟ್, ನೋ. So that is what is hurtful. Ivaga, I'll tell you why I was talking about the media being one of the culprits in this whole thing. Okay, ಒಂದು ಇಶ್ಯೂ ಆಗಿದೆ, ಒಂದು ಕೆಲವೊಂದು ಹೆಸರುಗಳು ಬಂದಿದೆ, ಓಕೆ, ವಾಟ್ ಎವರ್, ಐ ಅಂಡರ್ಸ್ಟ್ಯಾಂಡ್, ಆಗಿದೆ, ನ್ಯೂಸ್ ಇದೆ, ಹಾಕಬೇಕು. ಕ್ಯಾರೆಕ್ಟರ್ ಅಸಾಸಿನೇಟ್ ಯಾಕೆ ಮಾಡಬೇಕು? ಟ್ಯಾಗ್ ಲೈನ್ಸ್ ಯಾಕೆ ಕೊಡ್ಬೇಕು ನೀವು? ಹೂ ಆರ್ ಯು? ಯು ಆರ್ ನಾಟ್ ದ ಸಿಸ್ಟಮ್. ಅದನ್ನು ಕೆಟ್ಟ ರೀತಿಯಲ್ಲಿ ತೋರಿಸ್ಕೊಳ್ಳೋದು ಏನು ಸಿಕ್ಕಿದೆ ಯಾರಿಗೆ? I spent the 6 months that I was in the judicial custody. ಒಂದು ಟಿ ವಿ ನೋಡಿಲ್ಲ, ಒಂದು ನ್ಯೂಸ್ ಪೇಪರ್ ಓದಿಲ್ಲ ನಾನು. ಬರೀ ನನ್ನ ಬುಕ್ಸ್ ಓದ್ಕೊಂಡು ನನ್ನ ಜಪಗಳು ಮಾಡಿಕೊಂಡು, ಐ ಆಮ್ ಅ ವೆರಿ ಸ್ಪಿರಿಚುವಲ್ ಪರ್ಸನ್. ನಾನು ತುಂಬ ಜಪ ಎಲ್ಲ ಮಾಡ್ತೀನಿ, ಐ ಚಾಂಟ್ ಅ ಲಾಟ್. ಅಲ್ಲ, ಬಟ್ ಇದೆಲ್ಲ ಆಗೋದಕ್ಕೆ ಅಥವಾ ಮೀಡಿಯಾ ಇಷ್ಟೆಲ್ಲ ಗ್ಲೋರಿಫೈ ಮಾಡೋದಕ್ಕೆ ದ ರೀಸನ್ ಈಸ್ ನಿಮ್ಮನ್ನು ಕಸ್ಟಡಿಗೆ ತೊಗೊಂಡಿದ್ದು ಆ್ಯಂಡ್ 6 months ಬೇಯಿಂಗ್ ಇನ್ ಜುಡಿಷಿಯಲ್ ಕಸ್ಟಡಿ. ಸೊ ಇಲ್ಲ ಅಂದಿದ್ರೆ ರಾಗಿಣಿ ಅವರನ್ನು ತೋರಿಸ್ತಾ ಇದ್ದಿದ್ದು ರೀತಿನೇ ಬೇರೆ. ಮಾಧ್ಯಮಗಳು, ಎಲ್ಲ ನ್ಯೂಸ್ ಚಾನೆಲ್ಗಳು ಕೂಡ ರಾಗಿಣಿ ಅವ್ರನ್ನ ತೋರಿಸ್ತಾ ಇದ್ದಿದ್ದು, ಅವ್ರ ಸಿನಿಮಾಗಳನ್ನು ತೋರಿಸ್ತಾ ಇದ್ದಿದ್ದು ರೀತಿನೇ ಬೇರೆ. ಸೊ ಈ ವಿಷಯ ಯಾಕಾಯಿತು? ರಾಗಿಣಿ ವೈ ಟಾರ್ಗೆಟ್ ಆಗಿದ್ದಾರೆ ಅಂತ ಹೇಳಿದ್ರೆ ವೈ ಶಿ ಹ್ಯಾಸ್ ಬೀನ್ ಟಾರ್ಗೆಟೆಡ್? ಯಾಕಂದ್ರೆ ಇದು ಮೀಡಿಯಾ ಟಾರ್ಗೆಟ್ ಮಾಡಿದ್ದಲ್ಲ, ಅಥವಾ ಮೀಡಿಯಾ ಅವ್ರನ್ನ ನಿಮ್ಮನ್ನ ಜುಡಿಷಿಯಲ್ ಕಸ್ಟಡಿ ತಗೊಂಡಿದ್ದಲ್ಲ. ಇಲ್ಲ, ಇಟ್ಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ಟು ಟಾಕ್ ಅಬೌಟ್. ಸಿ, ಬಿಕಾಸ್ ಇದು ನಡೀತಾ ಇರೋದು ಕೇಸ್ ಇರೋದ್ರಿಂದ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಎನಿಥಿಂಗ್ ಕನೆಕ್ಟೆಡ್ ಟು ದ ಕೇಸ್. ಕೆಲವೊಂದು ವಿಷಯಗಳು ಎಲ್ಲಿರುತ್ತೋ ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು, ನಾವು ಮುಂದೆ ಹೋಗ್ಬೇಕು. ಸೊ ಐ ಹ್ಯಾವ್ ಜಸ್ಟ್ with respect to anything that is ongoing right now, I've just very peacefully moving on with my life, moving on with my this thing. ಇವಾಗ 100% ನನಗೆ ಯಾಕೆ ಏನಕ್ಕೋ ಅದನ್ನ ನಾನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಾನು ಜೀವನ ಮಾಡೋಕ್ಕಾಗಲ್ಲ. ಅಲ್ಲ, ನಿಮಗೆ ಗೊತ್ತಾಗಿದೆಯಾ, ರಿಯಲೈಸ್ ಆಗಿದೆಯಾ ವೈ ಐ ಆಮ್ ಟಾರ್ಗೆಟೆಡ್, ನನಗೆ ಯಾಕೆ ಮಾಡಿರ್ಬೋದು ಅನ್ನೋದು ನಿಮಗೆ ಗೊತ್ತಾಗಿದೆ? I really don't know. Okay. If I knew, I would tell you. I'll tell you ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾನ್ವರ್ಸೇಷನ್ ಎಂಡ್ ಮಾಡೋಕ್ಕೆ, ಟೈಮ್ ಇಸ್ ದ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್. ಒಂದು ಕರೆಕ್ಟ್ ಸಮಯ ಬರುತ್ತೆ, ಆವಾಗ ಎಲ್ಲ ಒಂದು ಕ್ಲಿಯರ್ ಪಿಕ್ಚರ್ ಆಗಿ ಎಲ್ಲ ಕ್ಲಿಯರ್ ಆಗಿ ಕಾಣಿಸುತ್ತೆ, ಎಲ್ಲ ಕ್ಲಿಯರ್ ಆಗೋಗುತ್ತೆ. ಆ್ಯಂಡ್ ಯು ನೋ ವಾಟ್, ನೀವು ತಪ್ಪು ಮಾಡಿದ್ದೀರಾ ಅಂದರೆ ನಿಮ್ಗೆ ನಿಜವಾಗ್ಲೂ ಯಾರು ನಿಮ್ಗೆ ಕಾಪಾಡೋಕ್ಕಾಗಲ್ಲ. ನೀವು ತಪ್ಪು ಮಾಡಿಲ್ಲ ಅಂದರೆ ಯಾರು ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ. ಸಿಂಪಲ್ ವಿಷಯ. ಐ ಬಿಲೀವ್ ಇನ್ ದ್ಯಾಟ್ ಯಾರ್. ಐ ಬಿಲೀವ್ ಇನ್ ಕರ್ಮ. ಆ್ಯಂಡ್ ಫ್ಯಾಕ್ಟ್ಸ್ ಜೊತೆಗೆ, ಕ್ಲಿಯರ್ ಫ್ಯಾಕ್ಟ್ಸ್ ಜೊತೆಗೆ, ಎವಿಡೆನ್ಸಸ್ ಜೊತೆಗೆ ನಿಜ ಆಚೆ ಬರುತ್ತೆ ಖಂಡಿತ. ಬಟ್ ಯು ಹ್ಯಾವ್ ಟು ವೇಟ್ ಫಾರ್ ದ ಟೈಮ್ ಫಾರ್ ಇಟ್. ದೇರ್ ಇಸ್ ರೈಟ್ ಟೈಮ್ ಫಾರ್ ಎವ್ರಿಥಿಂಗ್. ಅದನ್ನ ಐ ಡೋಂಟ್ ವಾಂಟ್ ಟು ಕೀಪ್ ರಬ್ಬಿಂಗ್ ಇನ್ ಟು ಇಟ್. ನನಗೆ ಮಾಡೋಕ್ಕೆ ಫೋಕಸ್ ಮಾಡೋಕ್ಕೆ ನನ್ನ ಫ್ಯಾಮಿಲಿ ಇದೆ. ನನ್ನ ಅಪ್ಪ ಅಮ್ಮ ತುಂಬ ಟ್ರಾಮಟೈಸ್ ಆಗಿದ್ರು, ಸೊ ಅವ್ರಿಗೂ ನೋಡ್ಕೊಳ್ಳೋದು ಮೇನ್ ಪ್ರಯಾರಿಟಿ ಸದ್ಯಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಏನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ, ನಾನು ಏನು RD ವೆಲ್ಫೇರ್ ನಾನು ಏನು ಸ್ಟಾರ್ಟ್ ಮಾಡಿದ್ದೆ, ಅದು ಮತ್ತೊಮ್ಮೆ ಒಳ್ಳೆ ವಿಷಯ ಏನಂದರೆ ಮತ್ತೊಮ್ಮೆ ನಾವು ಈ ಒಂದು ಹಬ್ಬ ಆದಮೇಲೆ ತುಂಬ ಅಗ್ರೆಸಿವ್ ಆಗಿ ಒಳ್ಳೆ ಇನಿಷಿಯೇಟಿವ್ಸ್ನ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಐ ವಾಂಟ್ ಟು ಹೆಲ್ಪ್ ಪೀಪಲ್ ಇನ್ ದ JC. ಐ ವಾಂಟ್ ಟು ಹೆಲ್ಪ್ ಮೆನ್ ಆ್ಯಂಡ್ ವಿಮೆನ್ ಇನ್ JC. ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ರೂರಲ್ ಡೆವಲಪ್ಮೆಂಟ್. ಸ್ಮಾಲ್ ಬಿಸ್ನೆಸಸ್ ಪ್ರಮೋಟ್ ಮಾಡಬೇಕು. ಸೊ RD ವೆಲ್ಫೇರ್ ನಾವು ಇಷ್ಟು ಕೆಲಸ ಮಾಡಿಕೊಂಡು ಒಳ್ಳೆ ಹೆಸರು ತಗೊಂಡಿದ್ದು. ಐ ಆಮ್ ಫೋಕಸಿಂಗ್ ಆನ್ ದ್ಯಾಟ್. ಸೊ ಲೈಫಲ್ಲಿ ನಾವು ಎಷ್ಟು ನೆಗೆಟಿವ್ ಮೇಲೆ ಫೋಕಸ್ ಮಾಡಿದ್ರೆ ನಾವು ನಿಜವಾಗ್ಲೂ ಜೀವನ ಮಾಡೋಕ್ಕಾಗಲ್ಲ, ನಾವು ಎಲ್ಲೂ ಹೋಗೋದು ಇಲ್ಲ, ಅದರಿಂದ ಏನೋ ಸಮಾಧಾನವೂ ಇಲ್ಲ, ಅದರಲ್ಲಿ ಸೊಲ್ಯೂಷನೂ ಇಲ್ಲ. ಬಟ್ ಯು ಹ್ಯಾವ್ ಟು ಫೋಕಸ್ ಆನ್ ದ ಪಾಸಿಟಿವ್ ಥಿಂಗ್ಸ್. ನಾನು ಯಾಕೆ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಇಸ್ ಬಿಕಾಸ್ ಐ ವಾಂಟ್ ಪೀಪಲ್ ಟು ಟೇಕ್ ಲರ್ನಿಂಗ್. ಐ ವಾಂಟ್ ಪೀಪಲ್, ಓಕೆ, ಯಾವುದಾದ್ರೂ ಸಿಚುವೇಶನ್ ಇದ್ರು ಲೈಫಲ್ಲಿ, ಆಯಿತು, ಕೆಟ್ಟದಾಗತ್ತೆ, ಒಳ್ಳೇದು ಆಗತ್ತೆ, ಬಟ್ ನಥಿಂಗ್ ಇಸ್ ಪರ್ಮನೆಂಟ್. ಎವ್ರಿಥಿಂಗ್ ಇಸ್ ಟೆಂಪ್ರರಿ. ನೀವು ಯಾವತ್ತು ಏನೋ ಲಾಸ್ ನೋಡ್ತಾ ಇದ್ದೀರಾ, ಏನಾದರೂ ಸಿಚುವೇಶನ್ ಆಗಿದೆಯಾ, ಏನಾದರೂ ಕೆಟ್ಟದಾಗಿದೆಯಾ ನಿಮ್ಮ ಹತ್ರ ನಿಮ್ಮ ಲೈಫಲ್ಲಿ, ಬಿಟ್ಬಿಡಿ. ದ ಭಗವದ್ಗೀತಾ ಸೇಸ್ ಅ ವೆರಿ ಸಿಂಪಲ್ ಮೆಸೇಜ್ ದ್ಯಾಟ್ ನಾವು ನಮ್ಮ ಕೆಲಸ ಮಾಡಬೇಕಷ್ಟೇ. ನಾವು ಕೆಲಸ ಮಾಡಿ, ನಾವು ಕೆಲಸ 100% ಮಾಡಬೇಕು. ಆ ಕೆಲಸ ಮನಸ್ಸಿಂದ ಖುಷಿಯಿಂದ ಮಾಡ್ತಾ ಇರಬೇಕು. ಅದ್ರದ್ದು ಏನು ಪರಿಣಾಮ ಆಗುತ್ತೆ ಅದು ಬಿಟ್ಬಿಡಬೇಕು. ದಟ್ ಈಸ್ ದ ಪರ್ಪಸ್ ಆಫ್ ಲೈಫ್. ಸಾಕಷ್ಟು ಜನರ ಪರವಾಗಿ ನೀವು ಪ್ರಚಾರಕ್ಕೂ ಹೋಗಿದ್ರಿ, ಕೆಲವೊಂದು ಪಕ್ಷಗಳ ಪರವಾಗಿಯೂ ಕೂಡ ಪ್ರಚಾರಕ್ಕೆ ಹೋಗಿದ್ದೀರಿ. ಬಟ್ ಈ ಟೈಮ್ನಲ್ಲಿ, ಇಂಥ ನಿಮ್ಮ ಒಂದು ಸಂದಿಗ್ಧ ಪರಿಸ್ಥಿತಿ ಸಂದರ್ಭದಲ್ಲಿ ಯಾರೂ ನಿಮ್ಮ ಸಪೋರ್ಟಿಗೆ ಬರಲಿಲ್ಲ ಅನ್ನುವಂಥದ್ದು ಯಾವುದಾದ್ರೂ ಒಂದು ಬೇಸರ ಇದೆಯಾ? ಸಿ ರೆಹಮಾನ್, ಐ ಬಿಲೀವ್ ಇನ್ ಒನ್ ಥಿಂಗ್ ವೆರಿ ಸಿಂಪಲ್, ಆಯಿತಾ. ಪ್ರತಿಯೊಂದು ಪರ್ಸನ್ದು ಒಂದು ಕ್ಯಾರೆಕ್ಟರ್ ಇರುತ್ತೆ. ಲೈಕ್ ಕ್ಯಾರೆಕ್ಟರ್ ಅಂದರೆ ಮನುಷ್ಯತ್ವ ಆಗಲಿ, ಅವ್ರ ಬಿಹೇವಿಯರಿಸಮ್ಸ್ ಆಗಲಿ, ಮ್ಯಾನರಿಸಮ್ಸ್ ಆಗಲಿ, ಒಬ್ಬ ಕ್ಯಾರೆಕ್ಟರ್ ಆಗಿ, ಒಬ್ಬ ಪರ್ಸನ್ ಆಗಿ ನಾನು
ಐಮ್ ಅ ಹೆಲ್ಪಿಂಗ್ ನೇಚರ್ ಪರ್ಸನ್. ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಥರ ಇರುತ್ತೆ. ಎವ್ರಿ ಇಂಡಿವಿಜುವಲ್ ಹ್ಯಾಸ್ ದ್ಯಾಟ್ ಕ್ಯಾರೆಕ್ಟರಿಸ್ಟಿಕ್ಸ್, ರೈಟ್? ಸೊ ನನ್ನ ಕ್ಯಾರೆಕ್ಟರಲ್ಲಿ ಎಲ್ರಿಗೂ ಹೋಗಿ ಹೆಲ್ಪ್ ಮಾಡೋದು, ಬಿ ದೇರ್ ಫಾರ್ ಎವ್ರಿಬಡಿ, ಅದು ನಮಗೆ ನಮ್ಮ ಅಪ್ಪ ಅಮ್ಮ ಹಂಗೆ ಬೆಳೆಸಿರೋದು. ನಾನು ನಿಮ್ಮ ಹತ್ರ ಒಂದು ರೋಟಿ ಇದ್ದರೆ ಅರ್ಧ ಕೊಡಿ, ಯಾರಿಗಾನ ಹಂಚ್ಕೊಂಡು ತಿನ್ನಿ. ದ್ಯಾಟ್ಸ್ ಅ ಬ್ಯೂಟಿಫುಲ್ ವರ್ಡ್, ಹಂಚ್ಕೊಂಡು ತಿನ್ನಿ. ನಿಮಗೆ ಏನಾದರೂ ನಿಮ್ಗೆ ಅನ್ಸಿದ್ರೆ ಯಾರನ್ನ ನಿಮ್ಮ ಹೆಲ್ಪ್ ಬೇಕಾ, ನೀವು ಹೋಗಿ ಮಾಡಿ. ಅವ್ರು ಕೇಳಿದ್ರೆ ಕೇಳಿಲ್ಲ ಅಂದ್ರೂ ನಿಮ್ಗೆ ಅನ್ಸಿದ್ರೆ ಹೋಗಿ ಮಾಡಿ. ಅದು ನನಗೆ ನನ್ನ ಅಪ್ಪ ಅಮ್ಮ ಆ ಥರ ಬೆಳೆಸಿರೋದು, ರೈಟ್? ಸೊ ಇವಾಗ ಐ ಹ್ಯಾವ್ ಹೆಲ್ಪ್ ಪೀಪಲ್, ಐ ಹ್ಯಾವ್ ಸ್ಟುಡ್ ಬೈ ಪೀಪಲ್, ಐ ಹ್ಯಾವ್ ಬಿನ್ ದೇರ್ ಫಾರ್ ಪೀಪಲ್. ಗುಡ್ ಟೈಮ್ಸ್ಗಿಂತ ಜಾಸ್ತಿ ಬ್ಯಾಡ್ ಟೈಮ್ಸಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಎಲ್ಲರ ಜೊತೆ. ಆ್ಯಂಡ್ ಅದು ನನ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಅದು ನನಗೆ ಇಷ್ಟ ಆಗಿರೋಂಥ ಆ ಥರ ನನ್ನಲ್ಲಿ ಇರೋದಂಥ ಕ್ವಾಲಿಟೀಸ್. ಬೇರೆಯವರು ಆ ಥರ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೋಬಾರ್ದು. ಐ ಆಮ್ ಡೂಯಿಂಗ್ ಇಟ್ ಬಿಕಾಸ್ ನನ್ನ ಮನಸ್ಸಿಂದ ಅನಿಸುತ್ತೆ ನಾನು ನಿಮಗೋಸ್ಕರ ಮಾಡಬೇಕು. ಅದರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನನಗೆ, ನೀವು ಮಾಡ್ತೀರಾ ನನಗೆ ಅಂತ ಅಂದ್ಬಿಟ್ಟು. ಸೊ ಐ ಡೋಂಟ್ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ಲೈಕ್ ದ್ಯಾಟ್. ಆಬ್ವಿಯಸ್ಲಿ ಐ ಫೀಲ್ ಲೈಕ್ ಈ ಸೊಸೈಟಿಯಲ್ಲೂ ಕೂಡ, ಇಂಡಸ್ಟ್ರಿಯಲ್ಲೂ ಕೂಡ ಒಬ್ರೊಬ್ರು ಒಂದು ಪರ್ಸನ್ನ ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ಏನಾದರೂ ಚೇಂಜ್ ಮಾಡಬೇಕು ಅಂದರೆ, ಏನಾದರೂ ಪ್ರೂವ್ ಮಾಡಬೇಕು ಅಂದರೆ, ಸಮಥಿಂಗ್ ಯು ವಾಂಟ್ ಟು ಡೂ ಇನ್ ಲೈಫ್ ಅಲ್ಲ, ಒಬ್ಬಳೇ ನಿಂತ್ಕೊಂಡು ಮಾಡಿದ್ರೆ ಕಷ್ಟಪಡಬೇಕು ಆಗತ್ತೆ. ಬಟ್ ವೆನ್ ಪೀಪಲ್ ಕಮ್ ಟುಗೆದರ್ ಆ್ಯಂಡ್ ಸ್ಟ್ಯಾಂಡ್ ಅಲ್ಲ, ಒಟ್ಟಿಗೆ ಬಂದು ನಿಂತ್ಕೊಂಡು ಏನಾದರೂ ಮಾಡಬೇಕು ಅಂತ ಹೊಡ್ತೀವಲ್ವ ನಾವು, ಆವಾಗ ಇನ್ನೂ ಬೇಗ, ಇನ್ನೂ ಚೆನ್ನಾಗಿ, ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ಒಬ್ರೊಬ್ರ ಜೊತೆ ನಿಂತ್ಕೊಂಡು ತುಂಬ ಇಂಪಾರ್ಟೆಂಟ್ ಇದೆ. ಎಮೋಷ್ನಲಿ, ಮೆಂಟಲಿ, ವರ್ಕ್ ವೈಸ್ ಎಲ್ಲ ಒಂದು ಸೊಸೈಟಿ ಆಗಿ, ಒಂದು ಗ್ರೂಪ್ ಆಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬೈ ಈಚ್ ಅದರ್ ಈ ಒಂದು ಕಷ್ಟ ಸಮಯದಲ್ಲಿ. ಆ ಒಂದು ಅನಿಸ್ತು ನನಗೆ ದಟ್ ಮಾಡ್ಬೋದಿತ್ತು. ಬಹುಶಃ ಬೇರೆಯವರಿಗೆ ಎಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ನಮಗೆ ಎಲ್ಲಿ ತೊಂದರೆ ಆಗುತ್ತೋ ಗೊತ್ತಿಲ್ಲ ನನಗೆ. ಅದನ್ನ ಇಟ್ಸ್ ದೇರ್ ಓನ್ ಪರ್ಸನಲ್ ಒಪಿನಿಯನ್ ಆ್ಯಂಡ್ ಇಟ್ಸ್ ದೇರ್ ಪರ್ಸನಲ್ ಥಿಂಗ್. ಇಟ್ಸ್ ಆಲ್ಸೋ ಇಟ್ಸ್ ಆಲ್ಸೋ ವೆರಿ ಸೆನ್ಸಿಟಿವ್ ಇಶ್ಯೂ. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಟ್ ಲೈಕ್ ಐಲ್ ಟೆಲ್ ಯು, ಇವಾಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಥಿಯೇಟರ್ಸ್ 50% ಆಕ್ಯುಪೆನ್ಸಿ ಮಾಡಿದ್ರು. ಪ್ರತಿಯೊಬ್ಬ ಆ್ಯಕ್ಟರ್ ಅದ್ರ ಬಗ್ಗೆ ಮಾತಾಡಿದ್ರು, ಇನ್ಕ್ಲೂಡಿಂಗ್ ಮೀ, ನಾನು ಮಾತಾಡಿದ್ದೀನಿ ಅದ್ರ ಬಗ್ಗೆ. ಥಕ್ಕಂತ ಮಾತಾಡ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋಸ್ ಹಾಕ್ಬಿಟ್ಟು ಅದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ರು. 100% ಆಕ್ಯುಪೆನ್ಸಿ ಮಾಡಿ, 100% ಆಕ್ಯುಪೆನ್ಸಿ ಮಾಡಿ. ಆ್ಯಂಡ್ ದೇ ಮೆಟ್ CM ಸರ್ನ ಮೀಟ್ ಮಾಡಿಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ 100% ಆಕ್ಯುಪೆನ್ಸಿ ಒಂದು ದಿನದಲ್ಲಿ ಆಯಿತು. ರೈಟ್ ಆರ್ ರಾಂಗ್? ಸೊ ಇಫ್ ವಿ ರಿಯಲಿ ವಾಂಟ್ ಟು ಸ್ಟ್ಯಾಂಡ್ ಬೈ ಈಚ್ ಅದರ್, ವಿ ಕ್ಯಾನ್ ಕ್ರಿಯೇಟ್ ವಂಡರ್ಸ್. ಅದು ಯೂನಿಟಿ ಇರಬೇಕು ರೆಹಮಾನ್, ಎಲ್ಲಿದ್ರೂ ಇರಬೇಕು ಯೂನಿಟಿ. ಅದು ಇಟ್ಸ್ ನಾಟ್ ಒನ್ ಇಶ್ಯೂ, ಯು ಶುಡ್ ನೀಡ್ ದ್ಯಾಟ್. ಐ ಹ್ಯಾವ್ ವೆಲ್ ವಿಶರ್ಸ್ ಇದ್ರು ಎಲ್ಲ ಕಡೆಯಿಂದನೂ. ನನ್ನ ಹೆಸರುಗಳು ತಗೊಳ್ಳಲ್ಲ. ಇಂಡಸ್ಟ್ರಿಯಲ್ಲೂ ಕೂಡ ಲೈಕ್ ದೇರ್ ವರ್ ಪೀಪಲ್ ಹೂ ರಿಯಲಿ ಕಾಲ್ಡ್ ಮೀ ಆ್ಯಂಡ್ ಆಸ್ಕ್ಡ್ ಹೌ ಐ ಆಮ್, ಹೆಂಗೆ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಏನಾದರೂ ಹೆಲ್ಪ್ ಬೇಕು ಅಂದರೆ. there are people like that and I really want to thank them. Not just industry ಅವರು, ಬೇರೆ ಬೇರೆ ರೀತಿಯಲ್ಲಿ ಆಲ್ಸೋ ದೇರ್ ಹ್ಯಾವ್ ಬಿನ್ ಪೀಪಲ್ ಹೂ ಹ್ಯಾವ್ ಬಿನ್ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ಟನ್ ಸೆನ್ಸಿಟಿವ್ ಇಶ್ಯೂಸ್ ಇರೋದ್ರಿಂದ ಅಥವಾ ಸೆನ್ಸಿಟಿವ್ ಟೈಮ್ ಇರೋದ್ರಿಂದ ದೇ ಕುಡ್ ನಾಟ್ ಡೂ ಎನಿಥಿಂಗ್. ಬಟ್ ಇಟ್ ವಾಸ್ ಅನ್ಫಾರ್ಚುನೇಟ್. ಒಂದು ಸೆನ್ಸೇಷನಲ್ ಇಶ್ಯೂ ದಟ್ ಹ್ಯಾಪನ್ಡ್ ಇನ್ ಅನದರ್ ಸ್ಟೇಟ್, ಅದನ್ನು ಎತ್ತಿ ಇಲ್ಲಿ ತಂದು ಅದನ್ನು ಒಂದು ಓವರ್ ಸೆನ್ಸೇಷನೈಸ್ ಮಾಡೋದು ಬೇಕಾಗಿರಲಿಲ್ಲ. ನಮ್ಮ ಸ್ಯಾಂಡಲ್ವುಡಲ್ಲಿ ನಾವು ಆ್ಯಕ್ಟರ್ಸ್ ತುಂಬ ನಮ್ಮ ಕೆಲಸನ, ನಮ್ಮ ಆ್ಯಕ್ಟಿವಿಟೀಸ್ನ ನಾವು ಪೂಜಿಸ್ತೀವಿ. ಕೆಲಸ ಸ್ಟಾರ್ಟ್ ಮಾಡೋದ್ಮೇಲೆ ಮುಂಚೆ ನಾವು ಪೂಜೆ ಮಾಡ್ತೀವಿ ನಮ್ಮ ಕೆಲಸಕ್ಕೆ. ದೇವರು ನಮಗೆ ನಮ್ಮ ಕೆಲಸ. ಸೊ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಪರವಾಗಿ ನಾನು ಹೇಳ್ತಾ ಇದ್ದೀನಿ ದಟ್ ಸ್ಯಾಂಡಲ್ವುಡ್ಗೂ ಈ ನಾನ್ ಸೆನ್ಸಿಕಲ್ ಇಶ್ಯೂಸ್ಗೂ ಸಂಬಂಧ ಇಲ್ಲ. ಯಾರಿಗೂ ಆ ಥರ ಪ್ರವೃತ್ತಿನೂ ಇಲ್ಲ, ಇನ್ವಾಲ್ವ್ಮೆಂಟು ಇಲ್ಲ. ನಾವುಗಳು ಯಾರು ಆ್ಯಕ್ಟರ್ಸ್ ಆ ಥರ ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನೇ ಆ್ಯಸ್ ಅ ಪರ್ಸನ್, ಆ್ಯಸ್ ಅನ್ ಇಂಡಿವಿಜುವಲ್. ಬಿಕಾಸ್ ನಾನು ಸ್ಯಾಂಡಲ್ವುಡ್ನ ತುಂಬ ಇಂಟರ್ನ್ಯಾಷನಲ್ ಫೋರಮ್ಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ, ಅವಾರ್ಡ್ಸ್ ಆಗಲಿ, ಸೋಷಿಯಲ್ ಕಾಸಸ್ ಆಗಲಿ. ಸೊ ಐ ವಿಲ್ ಸೇ ಇಟ್ ಆಸ್ ಅ ಫೇಸ್ ಆಫ್ ಸ್ಯಾಂಡಲ್ವುಡ್ ದಟ್ ಡೋಂಟ್ ಇನ್ಸಲ್ಟ್ ಅನ್ ಇಂಡಸ್ಟ್ರಿ ಬೈ ಬ್ರಿಂಗಿಂಗ್ ಇಟ್ ಇನ್ ಟು ಅನ್ನೆಸೆಸರಿ ಇಶ್ಯೂಸ್. ಆ್ಯಂಡ್ ದಿ 60 days ಇದೆಯಲ್ಲ, ಸೊ ಅಲ್ಲಿ ಕಳೆದಂಥ ಒಂದು 60 ದಿನ ನೀವು ಬಹಳಷ್ಟು ಬೇಜಾರಾಗಿದ್ದಂಥ ಒಂದು ವಿಷಯ ಆ ದಿನಗಳಲ್ಲಿ ಅಲ್ಲಿ ಒಳಗಡೆ ಇದ್ದು ತುಂಬ ಮಿಸ್ ಮಾಡಿಕೊಂಡು ತುಂಬ ಮನಸ್ಸಿಗೆ ಬೇಜಾರಾದಂಥ ದಿನ ಯಾವುದು, ಯಾಕೆ? ನನ್ನ ಆ್ಯಕ್ಚುಲಿ ಒಂದು ದಿನಾನೂ ಕಣ್ಣೀರು ಹಾಕಿಲ್ಲ. ಐ ಡೋಂಟ್ ರಿಮೆಂಬರ್ ಶೆಡಿಂಗ್ ಟಿಯರ್ಸ್ ಅಟ್ ಆಲ್. ನಾನು ನಿಜವಾಗ್ಲೂ ನನ್ನ ಮೇಲೆ ಭರವಸೆ ಇತ್ತು. ನಾವು ಕೂಡ ಅದನ್ನು ನೋಡಿದ್ವಿ. ಸೊ ನೀವು ಒಳಗಡೆ ಹೋಗುವಾಗಲೂ ಯು ಆರ್ ವೇವಿಂಗ್ ಲೈಕ್ ದಿಸ್ ಅಂದರೆ ಅದರಲ್ಲೇ ಮುಖದಲ್ಲಿ ಕಾಣಿಸ್ತಾ ಇತ್ತು ನನ್ನಲ್ಲಿ ಅಳುಕಿಲ್ಲ, ಸೊ ನಾನು ಏನು ಮಾಡಿಲ್ಲ ಅಂತ ಹೇಳಿದ್ರೆ ವೈ ಶುಡ್ ಐ ಡಿಡ್ಂಟ್. ಅದರ ಆ ಟೈಮ್ನ ನಾನು ನೆನೆಸ್ಕೊಳ್ಳೋಕ್ಕೆ ತುಂಬ ಕಷ್ಟದಿಂದ ಅದನ್ನು ಮರಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬಿಕಾಸ್
ನಾನು ಒಬ್ಬ ಮನುಷ್ಯ ತಾನೆ, ಐ ಹ್ಯಾವ್ ಫೀಲಿಂಗ್ಸ್, ಐ ಹ್ಯಾವ್ ಎಮೋಷನ್ಸ್ ಇನ್ಸೈಡ್ ಮೀ. ಸೊ ಅದನ್ನು ಮರಿಬೇಕು ಅಂತ ತುಂಬ ಟ್ರೈ ಮಾಡ್ತಾನೆ ಇದ್ದೀನಿ ಇನ್ನು. ಅದೇ ಇಟ್ಸ್ ನಾಟ್ ಲೈಕ್ ಇಟ್ಸ್ ಲೈಕ್ ಅ ಎಕ್ಸ್ಪೀರಿಯನ್ಸ್. ಅದು ಎಕ್ಸ್ಪೀರಿಯನ್ಸ್ ಥರ ಅನುಭವಿಸ್ಬಿಟ್ಟು ಬಿಟ್ಬಿಡಬೇಕು. ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ರೈಟ್ ನೌ ಟು ಇಟ್. ಆ್ಯಂಡ್ ಒಂದು ದಿನವೂ ಕಣ್ಣೀರು ಹಾಕಿಲ್ಲ ನಾನು, ಬಿಕಾಸ್ ನನಗೆ ಗೊತ್ತು ನಾನು ಯಾರು ಅಂತ, ನನ್ನ ಫ್ಯಾಮ್ಲಿಗೆ ಗೊತ್ತು ನಾನು ಯಾರು ಅಂತ. ಬೇರೆ ಯಾರಿಗೆ ಪ್ರೂವ್ ಮಾಡೋ ಅವಶ್ಯಕತೆ ಇದೆ ನನಗೆ? ನನ್ನ ಪ್ರಪಂಚ ನನ್ನ ಅಪ್ಪ ಅಮ್ಮ, ಅವ್ರಿಗೆ ಗೊತ್ತು ರಾಗಿಣಿ ಯಾರು ಒಂದು, ಯಾವ ಥರ ಮಕ್ಕಳು ಹುಟ್ಟಿಸಿದ್ದಾರೆ ಬೆಳೆಸಿದ್ದಾರೆ ಅವ್ರಿಗೆ ಗೊತ್ತು. ಅದು ಬಿಟ್ಟು ಯಾರಿಗೆ ಏನು ಹೇಳಬೇಕು ಅವಶ್ಯಕತೆ ಇಲ್ಲವೇ ಇಲ್ಲ ನನಗೆ. ಇವತ್ತು ಇಲ್ಲ, ಮುಂಚೆನೂ ಇರಲಿಲ್ಲ, ಮುಂದೆನೂ ಇರಲ್ಲ. ಬಟ್ ಅಪ್ಪ ಅಮ್ಮಂಗೆ ಹೊರಗಡೆ ಅಫ್ಕೋರ್ಸ್ ಅವ್ರು ಸಫರ್ ಮಾಡ್ತಾ ಇದ್ದಾರೆ ಅಂಥೇಳಿ ಗೊತ್ತಾದಾಗ ನೀವು ಒಳಗಡೆ ಅನುಭವಿಸೋಕ್ಕಿಂತ ಡಬಲ್ ಟ್ರಿಪಲ್ ಪಟ್ಟು ಅವರಿಬ್ಬರು ಅನುಭವಿಸಿದ್ದಾರೆ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ದಿನ, ಎಸ್ಪೆಷಲಿ ಅಮ್ಮ ಅಮ್ಮ ತುಂಬ ಇಮೋಷ್ನಲಿ ಮಾತಾಡ್ಬಿಡೋರು, ಗದ್ರೋರು, ಮೀಡಿಯಾಗಳಿಗೆ ಎಲ್ರಿಗೂ ಗದ್ರೋರು. ಅಪ್ಪ ವಾಸ್ ಲೈಕ್ ಕಾಮ್, ಸೊ ನೋ ಇರು ನಾವು ಮಾತಾಡೋಣ ಅನ್ನೋ ಥರ ಇದ್ರು. ಐ ಥಿಂಕ್ ದೇ ಹ್ಯಾವ್ ಗಾನ್ ಥ್ರೂ ಲಾಟ್ ಆಫ್ ಥಿಂಗ್ಸ್. ಅಮ್ಮದು ಒಂದು ಕಷ್ಟ, ಅಮ್ಮದು ನೋವು ಇದೆಯಲ್ಲ, ಒಂದು ಮಕ್ಕಳನ್ನ 9 months ಒಳಗಡೆ ಇಟ್ಟು ಬರ್ತ್ ಮಾಡಿ ಬೆಳೆಸು, ನಮ್ಮ ಮಕ್ಳ ಕಣ್ಣಲ್ಲಿ ನೀರು ಬಂದರೆ ಅಮ್ಮಗೆ ಪ್ರಾಣ ಹೊಡ್ದಂಗೆ ಆಗುತ್ತೆ, ರೈಟ್? ಸೊ ನಮ್ಮಮ್ಮ ತುಂಬ ಸ್ಟ್ರಾಂಗ್ ಆಗಿ ಬೆಳೆಸಿದ್ದಾರೆ ನಮ್ಮನ್ನು, ನನಗೂ ಮತ್ತು ನನ್ನ ತಮ್ಮನಿಗೂ ಈಕ್ವಲಿ ಎಲ್ಲ ಥರದ್ರಲ್ಲಿ ಸ್ಟ್ರಾಂಗ್ ಆಗಿ ಬೆಳೆಸಿರೋದು. ದಟ್ ನೀವು ನಿಮಗೋಸ್ಕರ ನಿಂತ್ಕೋಬೇಕು, ನೀವು ಯಾವತ್ತೂ ಏನೋ ಡಿಸಿಪ್ಲಿನ್ ಆಗಲಿ, ಯಾವತ್ತೂ ಏನಾದರೂ ಪ್ರಿನ್ಸಿಪಲ್ಸ್ ಇದ್ದರೆ ಲೈಫಲ್ಲಿ ಎಲ್ಲ ತುಂಬ ಈಕ್ವಲ್ ಆಗಿ ನಮಗೆ ಬೆಳೆಸಿರೋದು. ಸೊ ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮನ್. ನನಗೆ ನನ್ನ ಸ್ಟ್ರೆಂತ್ ಬರುತ್ತೆ ನನ್ನ ಅಮ್ಮ ಸ್ಟ್ರೆಂತಿಂದ ಬರುತ್ತೆ ನನಗೆ. ಸೊ ಮಕ್ಕಳಿಗೆ ಇಟ್ಸ್ ನಾಟ್ ಜಸ್ಟ್ ನನ್ನಮ್ಮ, ಪ್ರತಿಯೊಂದು ಅಮ್ಮಗೆ ಮಕ್ಕಳಿಗೆ ಏನಾದರೂ ಒಂದು ಸ್ಕ್ರ್ಯಾಚ್ ಆದ್ರೂ ಹಿಂಗಾದ್ರೂ ಅಮ್ಮಗಾಗುವಂಥ ನೋವು ಬೇರೆ ಯಾರಿಗೂ ಆಗಲ್ಲ. ಸೊ ಅವ್ರಿಗೆ ಆಗಿರೋಂಥ ನೋವು ನಾನು ರಿಪ್ಲೇಸು ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೂ ಆಗಲ್ಲ. ಇಟ್ಸ್ ಜಸ್ಟ್ ವೆರಿ ಹರ್ಟ್ಫುಲ್. ನನ್ನ ಲೈಫಲ್ಲಿ ನನ್ನ ಏಮಿದೆ, ನನ್ನ ಅಪ್ಪ ಅಮ್ಮ ಯಾವಾಗಲೂ ನಗ್ನಗ್ತಾ ಇರಬೇಕು, ಎಲ್ಲ ಇರಬೇಕು ಅವ್ರ ಹತ್ರ, ಎಲ್ಲ ಮಕ್ಳ ಥರ ನಮಗೂ ಆಸೆ ಇದೆ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ. ಅಂಥ ಸಂದರ್ಭದಲ್ಲಿ ಈ ಥರ ಸಿಚುವೇಶನ್ ಫೇಸ್ ಮಾಡ್ತಾರೆ ನಾವು ಕನ್ಸಲ್ಲೂ ನೋಡಿರಲ್ಲ ಅಲ್ವಾ? ಸೊ ಇಟ್ ಈಸ್ ವೆರಿ ಹರ್ಟ್ಫುಲ್, ಬಟ್ ದೇ ವರ್ ವೆರಿ ಸ್ಟ್ರಾಂಗ್. ಅದು ಐ ಥಿಂಕ್ ಎಲ್ರಿಗೂ ಗೊತ್ತಿರೋ ವಿಷಯ. ದಟ್ ನಮ್ಮಮ್ಮ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಎಲ್ರಿಗೂ ಬೈದು ಚೆನ್ನಾಗಿ ಬೈದಿದ್ದಾರೆ ಎಲ್ರಿಗೂ. ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಫಾರ್ ದ್ಯಾಟ್. ಮನ್ಸಂಗೆ ಅವ್ರಿಗೆ ಏನು, ಐ ಥಿಂಕ್ ಆ ಒಂದು ಲೇಡಿ ಟೈಗರ್ ಅಂತ ಹೇಳ್ತಾರಲ್ಲ, ಶಿ ಈಸ್ ಆಲ್ಸೋ ಒನ್ ಹೆಬ್ಬುಲಿ ಓನ್ಲಿ. ಸೊ ನಮ್ಮಮ್ಮ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಹೆಬ್ಬುಲಿ. ನನಗೆ ಅವ್ರಿಗೆ ನಾನು ಅಷ್ಟೇ. ಸೊ ನಮಗೆ ಗೊತ್ತಿದೆ ನಾವೇನು ಅಂತ, ನಾವು ಎಲ್ಲಿ ನಿಂತ್ಕೊಂಡಿವಿ, ಏನಾಗ್ತಿದೆ ಅಂದರೆ ಅದ್ರ ಮೀರಿ ನೋಬಡಿ ಮ್ಯಾಟರ್ಸ್, ಸೀರಿಯಸ್ಲಿ ನೋಬಡಿ ಆರ್ ನಥಿಂಗ್ ಮ್ಯಾಟರ್ಸ್. ಸೊ ಹೊರಗಡೆ ಬಂದ ತಕ್ಷಣ ಅವ್ರು ಮಾತಾಡಿದಂಥ ಒಂದು ಮಾತು ನಿಮ್ಗಳಿಗೆ ಅಪ್ಪ ಅಮ್ಮ ಕ್ವೆಶ್ಚನ್ ಮಾಡಿದ್ರ, ಯಾಕೆ ರಾಯಿಣಿ ನಿಮ್ಮ ಹೆಸರು ಬಂತು, ಬಾ ಊಟ ಮಾಡು ಅಂತ ಅಂದ್ರು ಅಷ್ಟೇ. ಬಾ ಊಟ ಮಾಡು, ಮನೆ ಊಟ ಮಾಡು, ಚೆನ್ನಾಗಿ ಒಳ್ಳೆ ಅಡುಗೆ ಮಾಡಿದ್ದೀನಿ ಮಾಡು ಅಂತ ಅಷ್ಟೇ. ನಾನು ಆವಾಗಿಂದ ಅದು ಒಂದು ದಿನ ಅವ್ರು ಮಾಡಿದ್ದು, ಆವಾಗಿಂದ ನಾನೇ ಮಾಡ್ತಾ ಇದ್ದೀನಿ. ಬಿಕಾಸ್ ಈಗ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಲ್ಲ ಯಾವುದೂ, ಆರಾಮಾಗಿ ಚೆನ್ನಾಗಿ ಒಳ್ಳೆ ಅಡುಗೆ ಮಾಡ್ಕೊಂಡು ತಿನ್ನಿಸ್ತಾ ಇದ್ದೀನಿ ಚೆನ್ನಾಗಿ. 6 ತಿಂಗಳು ಲಾಂಗ್ ಅಲ್ಲಿ ನೀವು ಯಾವತ್ತೂ ಫ್ಯಾಮಿಲಿಯಿಂದ ದೂರ ಇದ್ದಿರಲಿಲ್ಲ ಅನ್ಸುತ್ತೆ? ಶೂಟಿಂಗ್ಸ್ ಅಂಡ್ ಆಲ್ ಐ ಸ್ಟೇಡ್, ಬಟ್ ನೋ, I talk to my parents every single day, at least 2 to 3 times. ಅವರು ಊಟ, ಅವ್ರ ಮೆಡಿಸಿನ್ಸ್ ತಗೊಂಡ್ರ, ಅದು ಜನರಲ್ ಆಗಿ ಕೇಳ್ತಾನೆ ಇರ್ತೀನಿ ನಾನು. ಸೊ ಫಾರ್ ಮೀ, ನಾನು ನಿಜವಾಗ್ಲೂ ಲೈಫ್ ಲೈನ್ ಇಸ್ ಟಾಕಿಂಗ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಚೆಕಿಂಗ್ ಇಫ್ ದೇ ಆರ್ ಫೈನ್. ನಾನು ತುಂಬ ಫ್ಯಾಮಿಲಿ ಕನೆಕ್ಟೆಡ್ ಪರ್ಸನ್. ನನಗೆ ತುಂಬ ಖುಷಿ ಆರಾಮಾಗಿ ಮನೆಯಲ್ಲಿ ಅಪ್ಪ ಅಮ್ಮ ಜೊತೆ ಮೂವಿ ನೋಡಿಕೊಂಡು ತಿನ್ಕೊಂಡು ಆರಾಮಾಗಿದ್ದರೆ. ಶೂಟಿಂಗಲ್ಲಿ ಹೋದ್ರೂ ಥ್ರೂ ವಿಡಿಯೋ ಕಾಲ್, ಥ್ರೂ ಒನ್ಸ್ ಇನ್ ಅ ವೈಲ್ ಶೂಟಿಂಗ್ ಎಂಡ್ ಆದರೆ ಅವ್ರು ಕರ್ಸೋದು, ಶೂಟಿಂಗ್ಸ್ಗೆ ಔಟ್ಡೋರ್ ಶೂಟಿಂಗ್ ಇದ್ದರೆ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಹ್ಯಾವ್ ಅ ಲಿಟಲ್ ಬಿಟ್ ಆಫ್ ಅ ರೆಕ್ರಿಯೇಷನಲ್ ಟೈಮ್ ಎಕ್ಸ್ಟೆಂಡ್ ಮಾಡಿಬಿಡೋದು ಶೂಟಿಂಗ್ ಆದಮೇಲೆ ಟ್ರಿಪ್ಸ್ನ. ಸೊ ಆಲ್ ದಟ್ ಐ ಹ್ಯಾವ್ ಡನ್. ಐ ಮೀನ್ ಫಾರ್ ಮೀ ಐ ಆಮ್ ದ ಕ್ಲೋಸೆಸ್ಟ್ ಟು ಮೈ ಫ್ಯಾಮಿಲಿ. ಸೊ ಡಿಸ್ಕನೆಕ್ಟ್ ಆದರೆ ಒಂದು 5 ದಿನ ಡಿಸ್ಕನೆಕ್ಟ್ ಆದ್ರೂ ಫ್ಯಾಮಿಲಿ ಜೊತೆ ಯು ಫೀಲ್ ಲೈಕ್ ಓ ಮೈ ಗಾಡ್ ಏನೋ ಆ ಥರ. ಸೊ ಈವನ್ ಇನ್ ಶೂಟ್ಸ್ ಐ ಯೂಸ್ ಟು ಆಲ್ವೇಸ್ ಟಾಕ್ ಟು ದೆಮ್, ಆಲ್ವೇಸ್. ಆ್ಯಂಡ್ ಬರೋರು ಫೋರ್ಸ್ ಮಾಡ್ತಾ ಇದ್ದೆ. ಮುಂಚೆ ಅಮ್ಮ ವಾಸ್ ಅಕಂಪನಿಂಗ್ ಮೀ ಎವ್ರಿವೇರ್, ಬಟ್ ಅವ್ರಿಗೂ ಒಂದು ಟೈಮ್ ಆದಮೇಲೆ ಸಾಕಾಗ್ಬಿಡ, ಏನು ಶೂಟಿಂಗ್ ನೋಡೋದು, ಏನು ಬೋರಿಂಗ್, ನೀವು ಕೆಲಸ ಮಾಡ್ತಾ ಇರ್ತೀರಿ, ನಾವೇನು ಮಾಡೋದು ಅಂತ. ಸೊ ಶಿ ಸ್ಟಾಪ್ಡ್ ಕಮಿಂಗ್, ಬಟ್ ದೇ ಕಮ್ ಆನ್ ಆ್ಯಂಡ್ ಆಫ್ ಬರ್ತಾರೆ ಶೂಟಿಂಗ್ಸ್ಗೆ. ವೆರಿ ಕನೆಕ್ಟೆಡ್ ಲೈಕ್. ಎಸ್, ಹಾಗಾದರೆ ರಾಗಿಣಿ, ಒಂದು ಬ್ಯಾಡ್ ಫೇಸ್, ಅದರಿಂದ ಹೊರಗಡೆ ಬಂದಿದ್ದೀವಿ, ಹೊರಗಡೆ ಬರೋದಕ್ಕೂ ನೀವು ಕೂಡ ಟ್ರೈ ಮಾಡ್ತಾ ಇದ್ದೀರಿ. ಆ್ಯಂಡ್ ನೀವೇ ಹೇಳಿದ ಹಾಗೆ ಆ ಕಹಿ ಘಟನೆಗಳನ್ನು ಹೆಚ್ಚೆಚ್ಚು ನೆನಪು ಮಾಡ್ಕೊಳ್ಳೋದು, ಮೆಲುಕು ಹಾಕೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಗುಡ್ ಥಿಂಗ್ಸನ್ನು ಮಾತ್ರ
ತೆಗೆದುಕೊಂಡು ಹೋಗೋಣ. ಸೊ ಈ ಓವರ್ ಆಲ್ ಇಶ್ಯೂನ ಹೇಗೆ ಕನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀರಿ? ಹಾಗಾದ್ರೆ ಎಲ್ಲಿಗೆ ಹೋಗ್ಬೋದು ಇದು? ಲೈಕ್ ನಾನು ಹೇಳ್ದೆ ರಹಮಾನ್, ಎವ್ರಿ ಸಿಚುವೇಶನ್ ಇನ್ ಲೈಫ್ ಹ್ಯಾಸ್ ಅ ಲರ್ನಿಂಗ್ ಟು ಇಟ್. ಇಟ್ಸ್ ಲೈಕ್ ಸಿಹಿ ಕಹಿ ಹೇಳ್ತಾರಲ್ಲ, ಬೇವು ಬೆಲ್ಲ. ಸಿಹಿ ಇದ್ರೆ ಬೇವು ಬೆಲ್ಲ, ಸಿಹಿ ಇದ್ರೆ ಸಿಹಿ ಇಲ್ಲ ಅಂದ್ರೆ ಕಹಿ ವ್ಯಾಲ್ಯೂ ಗೊತ್ತಿಲ್ಲ, ಕಹಿ ಇಲ್ಲ ಅಂದ್ರೆ ಸಿಹಿ ವ್ಯಾಲ್ಯೂ ಗೊತ್ತಿಲ್ಲ. Tastes are sweet and sour. Life is also sweet and sour. Correct. There is good, there is bad. It will be there throughout your life. ನನಗಂತೂ ಇಲ್ಲ, ನಿಮ್ಗಂತೂ ಇಲ್ಲ, ಪ್ರತಿಯೊಬ್ಬರು ಪರ್ಸನ್ ಲೈಫಲ್ಲಿ ಗುಡ್ ಇರುತ್ತೆ, ಬ್ಯಾಡ್ ಇರುತ್ತೆ, ಸಕ್ಸಸ್ ಇರುತ್ತೆ, ಫೇಲಿಯರ್ಸ್ ಇರುತ್ತೆ. ಲೈಕ್ ನಾನು ಹೇಳಿದೆ, ಐ ಲರ್ನ್ ಬಿಕಾಸ್ ಐ ಆಮ್ ಅ ಸ್ಪಿರಿಚುವಲ್ ಪರ್ಸನ್. ಐ ರೆಡ್ ದ ಭಗವದ್ಗೀತಾ ಸೋ ಮೆನಿ ಟೈಮ್ಸ್. ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ನಿಮ್ಮ ಕೆಲಸಗಳು ಮಾಡ್ಕೊಂಡೋಗಿ, ಮಾಡ್ತಾ ಇರಿ, ಖುಷಿನ ಮಾಡಿ, ನಿಮ್ಗೇನು ಇಷ್ಟ ಇದೆ ಅದು ಮಾಡಿ, ಚೆನ್ನಾಗಿರಿ. ಸಿಂಪಲ್ ಜೀವನ ಇದೆ, ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರಿ. ಅದು ಏನಾಗುತ್ತೋ ಏನಾಗಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ. ಸೊ ಜಸ್ಟ್ ಲಿವ್ ಎವ್ರಿ ಡೇ ಬೈ ದ ಮೂಮೆಂಟ್ ಆಫ್ ಇಟ್. ಆ್ಯಂಡ್ ಇದಕ್ಕಿಂತ 2020ಕ್ಕಿಂತ ದೊಡ್ಡ ಲೆಸನ್ ಯಾವುದೂ ಇಲ್ಲ. ಕರೋನಾ ಬಂದಿದ್ದು ಯಾರು ಅನ್ಕೊಂಡಿರ್ಲಿಲ್ಲ ಜೀವನ ಚೇಂಜ್ ಆಗುತ್ತೆ. 2020 ವಾಸ್ ಲೈಕ್ ದ್ಯಾಟ್. ಪೀಪಲ್ ಲಾಸ್ ದೇರ್ ಜಾಬ್ಸ್. ಯಾರು ಅನ್ಕೊಂಡಿರ್ಲಿಲ್ಲ. ಇವಾಗ ಯು ಸೇ ಎಷ್ಟು ಪವರ್, ಎಷ್ಟು ಮನಿ, ಎಷ್ಟು ಆಸ್ತಿ ಏನಿದ್ರು ಪೀಪಲ್ ಡೈಡ್ನಾ. ಒಂದು ಕಾಯಿಲೆ ಬಂತು, ಲಕ್ಷಾಂತರ ಡೆತ್ಸ್ ಆಗಿದೆ. ದಟ್ಟು ಸತ್ತಾಗ 50 ಜನ ಸೇರಕ್ಕಾಗ್ಲಿಲ್ಲ. ಕೆಲವರು ಎಸ್ ಆ್ಯಂಡ್ ಸತ್ತಾಗ ಲೈಕ್ ಯು ಸೆಡ್ ಒಂದು ಕಿಟ್ಟಲ್ಲಿ ಪೀಪಲ್ ಗಾಟ್ ಎಲೆಕ್ಟ್ರಿಕ್ ಬರ್ನ್ಟ್. ಕ್ರಿಯಾಕ್ರಮಗಳು ಆಗಿಲ್ಲ ಕರೆಕ್ಟ್ ಆಗಿ, ಗೊತ್ತಾ? ಸೊ ಜೀವನ ಏನಿದೆ, ಜೀವನ ಇಷ್ಟೇ. ನಿಮ್ಮ ಅಕಸ್ಮಾತ್ ನೀವು ಡಿಸ್ಟೆನ್ಸ್ ಆಗಿದ್ದೀರಾ, ನಿಮ್ಮ ಪ್ರೀತಿಯವ್ರ ಜೊತೆ, ಫ್ಯಾಮಿಲಿ ಜೊತೆ ಆಗಲಿ, ಫ್ರೆಂಡ್ಸ್ ಜೊತೆ ಆಗಲಿ, ಹೋಗಿ ಮಾತಾಡ್ಕೊಳ್ಳಿ. ಲೈಫ್ ಇಸ್ ಸೋ ಶಾರ್ಟ್. ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ. ಲಿವ್ ಇನ್ ಟುಡೇ. ಹೆಂಗೆ ಜೀವನ ಮಾಡ್ಬೇಕಂದ್ರೆ ಇವಾಗ ಏನು ನಡೀತಾ ಇದೆ, ನಾನು ನಿಮ್ಮ ಜೊತೆ ಕೂತ್ಕೊಂಡಿದ್ದೀನ, ಚೆನ್ನಾಗಿ ನಗ್ನಕೊಂಡು ಚೆನ್ನಾಗಿ ಮಾತಾಡ್ಕೊಂಡು, ಹೇಟ್ರೇಟ್ ಬೆಳೆಸೋದೇ ಬೇಡ, ನೆಗೆಟಿವಿಟಿ ಬೆಳೆಸೋದೇ ಬೇಡ. ನಗ್ನಕೊಂಡು ಯಾರನ್ನ ನಿಮ್ಗೆ ಯಾರು ಬೇಜಾರಾಗಿದಾರ ಅನ್ಸುತ್ತಾ? ಯಾಕಂದ್ರೆ ಮೆಂಟಲ್ ಹೆಲ್ತ್ ಇಸ್ ಅ ವೆರಿ ಬಿಗ್ ಇಶ್ಯೂ ಸದ್ಯಕ್ಕೆ. ಎಲ್ಲರೂ ಮೆಂಟಲಿ ಡಿಸ್ಟರ್ಬ್ ಫೇಸ್ ಇಂದ ಸಫರ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ 2020. ನೀವು ಒಬ್ರೊಬ್ರಿಗೋಸ್ಕರ ನಿಂತ್ಕೊಳ್ಳಿ, ಕೇಳಿ ಏನಾಗಿದೆ. ನಿಮ್ಗೇನೋ ದುಡ್ಡಿನ ಅಥವಾ ದುಡ್ಡು ಕೊಟ್ಬಿಟ್ಟು ಅಥವಾ ಊಟ ಕೊಟ್ಬಿಟ್ಟು ಮಾಡೋದು ಏನೋ ಯಾರು ಹೇಳ್ತಾ ಇಲ್ಲ ನಿಮಗೆ. ಜಸ್ಟ್ ಆಸ್ಕ್ ದೆಮ್, ಚೆನ್ನಾಗಿದ್ದೀರಾ, ಏನಾದರೂ ಪ್ರಾಬ್ಲಮ್ ಇದ್ರೆ ಮಾತಾಡಿ ನನ್ನ ಹತ್ರ. ಜಸ್ಟ್ ಒಂದು ನಿಮ್ಮ ಕಿವಿ ಇರಲಿ ಎಲ್ರಿಗೂ, ಅಷ್ಟೇ ಸಾಕು. ಮಾತಾಡೋಕ್ಕೆ ಇಲ್ಲ ಒಬ್ರೊಬ್ರ ಹತ್ರ ಯಾರೂ. ನಾನು ಮೊನ್ನೆ ಐ ವಾಸ್ ಸಿಗ್ನಲ್ನಲ್ಲಿ ನಿಂತ್ಕೊಂಡು, ನಾನು ಓಕೆ ಸುಮ್ಮನೆ ನನಗೆ ಇಷ್ಟ ಎಲ್ಲರ ಮೇಲೆ ಸ್ಮೈಲ್ ಮಾಡೋದು, ಹಾಯ್ ಹೇಳೋದು ಅಂತ. ಐ ಲೈಕ್ ಸ್ಮೈಲಿಂಗ್ ಅಟ್ ಪೀಪಲ್. ಸಿಗ್ನಲಲ್ಲಿ ನಿಂತ್ಕೊಂಡಿದ್ದೆ ಗಾಡಿಯಲ್ಲಿ. ದೇವರ್ 2 ಬೈಕ್ ಪೀಪಲ್. ಒಂದು ಹಿಂಗೆ ಒಂದು ನಿಂತ್ಕೊಂಡಿದ್ರು, ಲೈಕ್ ಗಾಡಿ ಇಲ್ಲಿತ್ತು, ಇಲ್ಲಿ ಒಂದು ಬೈಕ್, ಇನ್ನೊಬ್ಬ ಬೈಕ್ ಪರ್ಸನ್. ಸೊ ಇಬ್ಬರು ನನ್ನ ಕಡೆ ನೋಡಿಬಿಟ್ಟು ಅವ್ರಿಗೆ ಗೊತ್ತಾಯ್ತು ನಾನೇ ಅಂತ. ನಾನೇನು ಮಾಡಿದೆ, ಸುಮ್ಮನೆ ಸ್ಮೈಲ್ ಮಾಡಿದೆ, ಆಯಿತಾ? ನನ್ನ ಗಾಡಿಯಿಂದ ತಿರ್ಸ್ಬಿಟ್ಟು ಈ ಹಾಯ್ ಅಂತ ಅಂದೆ. ಹೆದರ್ಕೊಂಡ್ಬಿಟ್ರು. ಐಮ್ ಲೈಕ್ ಇಲ್ಲಿ ನೋಡ್ಕೊಂಡು ಹೆದರ್ಕೊಂಡ್ಬಿಟ್ರು. ದಟ್ ಇವ್ರು ನೋಡಿ ನಗ್ತಾ ಇದಾರೆ, ಸ್ಮೈಲ್ ಮಾಡ್ತಾ ಇದ್ದಾರೆ. ಐಮ್ ಲೈಕ್ ಏನು ಯಾಕೆ ಕರ್ಮ ಈ ಪ್ರಪಂಚದ್ದು, ನಿಮ್ಗೆ ಇನ್ನೂ ಒಂದು ಪರ್ಸನ್ ನಿಮ್ಗೆ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದಾರೆ, ನಿಮ್ಗೆ ಭಯ ಆಗ್ತಾ ಇದೆ. ನೀವು ನನ್ಗೇನು ಅನಿಸ್ತು ಗೊತ್ತಾ? ಇಟ್ ವಾಸ್ ಡ್ಯಾಮ್ ಫನಿ ಬಿಕಾಸ್ ಐ ವಾಸ್ ಲೈಕ್, ನನ್ನ ತಲೆಯಲ್ಲಿ ಏನು ನೋಡ್ತಾ ಇದ್ದೋ, ಏನೋ ಮೆಂಟಲ್ ಆಗ್ಬಿಟ್ಟಿದ್ದಾಳೆ, ಹುಚ್ಚಿ ಅಂತ ಅನ್ಕೊಂಡು ಏನೋ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ನನಗೆ ಅಂತ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಸ್ಪ್ರೆಡ್ ಹ್ಯಾಪಿನೆಸ್ ಇನ್ ದ ವರ್ಲ್ಡ್, ರೈಟ್? ಐ ಲೈಕ್ ರಿಯಲಿ ನಿಜವಾಗ್ಲೂ ಅದೇ ಥರ ಎಕ್ಸ್ಪ್ರೆಷನ್ ಕೊಟ್ಟರು. ಏನಾಗೋಗಿದೆ ನಿಮ್ಗೆ, ಯಾಕೆ ಸ್ಮೈಲ್ ಮಾಡ್ತಾ ಇದ್ದೀರಿ, ನಗ್ತಾ ಇದ್ದೀರಾ, ನಿಮ್ಗೆ ಯಾರು ರೋಗ ಇದೆಯಾ, ನಗ್ತಾ ಇದ್ದೀರಾ ಅಂತ. ನಗೋದು ಏನೋ ರೋಗ ಇಲ್ಲ, ನಗಿ ಸ್ವಲ್ಪ ಸ್ಮೈಲ್ ಮಾಡಿ ಒಬ್ರು ಪರ್ಸನ್ ಮೇಲೆ. ಐ ಆಮ್ ಟೆಲಿಂಗ್ ಯು, ಐ ಕಾಂಟ್ ಫರ್ಗೆಟ್ ದಟ್ ಇನ್ಸ್ಟೆನ್ಸ್ ಯಾರ್. ಐ ಆಮ್ ಸೀರಿಯಸ್ಲಿ ಡಿಸ್ಟರ್ಬ್ ವಿತ್ ದಟ್ ಇನ್ಸ್ಟೆನ್ಸ್, ಗೊತ್ತಾ? ನಾನು ಯೋಚನೆ ಮಾಡಿದ್ರೆ ಅದ್ರ ಬಗ್ಗೆ ಆ ಇಬ್ರು ಮಖಗಳು ಬರುತ್ತೆ ನನ್ನ ಮುಂದೆ. ಹಿಂಗೆ ನೋಡ್ತಿದ್ರು ನನಗೆ. ಐ ಸೆಡ್ ಅವ್ರು ಅದಾದ್ಮೇಲೆ ಮೇ ಬಿ ರಿಯಲೈಸ್ ಆಗಿರ್ಬೇಕು ದಟ್ ನಾನು ನೋಡ್ಕೊಂಡು ನಗ್ತೆ ಏನೋ ಮಾಡಿದೆ ಅಂತ. ಬಟ್ ಇಟ್ ವಾಸ್ ಡ್ಯಾಮ್ ಫನಿ. ಐ ಆಮ್ ಟೆಲಿಂಗ್ ಯು ಕಾಂಟ್ ಇವನ್ ಇಮ್ಯಾಜಿನ್ ಇಟ್. ಹಾಗಾದ್ರೆ ಯುಗಾದಿ ಹಬ್ಬದ್ದು ಸೊ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಅದನ್ನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಕಮ್ ಲೆಟ್ಸ್ ಕುಕ್. ಇವಾಗ ಹಬ್ಬದ ದಿನ ಏನು ನಮಗೆ ಹೊಸ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ ಅಥವಾ ಏನು ಅಡುಗೆ ಮಾಡ್ತಾ ಇದ್ದೀರಿ? ಯೂಶಲಿ ಯುಗಾದಿ ಹಬ್ಬಕ್ಕೆ ನಾವು ಒಬ್ಬಟ್ಟು ಮಾಡ್ತೀವಿ, ಅದ್ರ ಜೊತೆಗೆ ಬಡೆ ಮಾಡ್ತೀವಿ, ಸಾಂಬಾರ್ ಎಲ್ಲ ಮಾಡ್ತೀವಿ, ಆಮೇಲೆ ರೈಸ್ ಎಲ್ಲ ಮಾಡ್ತೀವಿ ಅದ್ರ ಜೊತೆ. ಸೊ ವಾಟ್ ಐ ಆಮ್ ಡೂಯಿಂಗ್ ಇಸ್, ಇದು ಹೊಸ ಒಂದು ರೆಸಿಪಿ ನಾನು ತುಂಬಾ ಆಕ್ಚುಲಿ ಕೇಳಿರ್ಲಿಲ್ಲ ಇದ್ರ ಬಗ್ಗೆ. ಸೊ ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗ ಐ ಫೌಂಡ್ ದಿಸ್ ರೆಸಿಪಿ ಆನ್ಲೈನ್. ಅಂಡ್ ಇದು ಮಾವಿನಕಾಯಿ ಚಿತ್ರಾನ್ನ. ಓಕೆ, ಸೊ ಲೆಟ್ಸ್ ಗೋ. ಅಂಡ್ ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದೆ ಆಕ್ಚುಲಿ. ವಿ ನೀಡ್ ಕುಕ್ಡ್ ರೈಸ್, ಆಮೇಲೆ ಆಫ್ ಕೋರ್ಸ್ ರಾ ಮ್ಯಾಂಗೋ. ಸೊ ಯೂಶಲಿ ದೇ ಮೇಕ್ ಇಟ್ ವಿತ್ ಆಲಿವ್ ಆಯಿಲ್ ಅಥವಾ ನಾರ್ಮಲ್ ರಿಫೈನ್ಡ್ ಆಯಿಲ್ ಜೊತೆ ಮಾಡ್ತಾರೆ. ಬಟ್ ಬಿಕಾಸ್ ಹಬ್ಬ ಇದೆ, ಸೊ ನಾವು ತುಪ್ಪದಿಂದ ಸ್ಟಾರ್ಟ್ ಮಾಡಬೇಕು.
ತುಪ್ಪದ ಮಾವಿನಕಾಯಿ ಚಿತ್ರಾನ್ನ. ವಾವ್, ಮೇಡ್ ಬೈ ತುಪ್ಪದ ಹುಡುಗಿ. So this is about 3 tablespoons of ghee ನಾವು ಆಡ್ ಮಾಡ್ತಾ ಇದೀವಿ ಇದರಲ್ಲಿ. ಅಂಡ್ ನಿಮ್ಮ ಈಗ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್? So I'm doing about 5 films right now. Sign ಮಾಡಿರೋದು about 5 films. ಅದು 2 ಅನೌನ್ಸ್ ಆಗಿದೆ. 3 I think ಬರ್ತಾ ಟೈಮ್ ಅಲ್ಲಿ ಅನೌನ್ಸ್ ಆಗುತ್ತೆ. We're looking at the right time to do it. ಇದರಲ್ಲಿ ಕಡಲೆಬೇಳೆ ಆಡ್ ಮಾಡಬೇಕು ಸ್ವಲ್ಪ. ಇದನ್ನ ಸ್ವಲ್ಪ ಕುಕ್ ಮಾಡ್ಬೇಕು ನಾವು, ಆಯ್ತಾ? ಕಾರ್ವಾ 3 ಮಾಡ್ತಾ ಇದೀನಿ. then I'm doing one pan India film called Johnny Walker ಅಂತ ಮಾಡ್ತಾ ಇದೀನಿ. ಕಡಲೆ ಬೀಜ ಆಡ್ ಮಾಡ್ತೀವಿ. ಇದನ್ನೆಲ್ಲ ನಾವು ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಮಾಡಬೇಕು ಇದನ್ನ. ಸೊ ಇದರಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಆಡ್ ಮಾಡೋಣ, ಸ್ವಲ್ಪ ಸ್ಪೈಸಿ ಇರಲಿ ಅಲ್ವಾ. ಅಂಡ್ ಆಲ್ಮೋಸ್ಟ್ ಆಲ್ ದ ಫಿಲ್ಮ್ಸ್ ಆರ್ ಗೋಯಿಂಗ್ ಟು ಬಿ ಮಲ್ಟಿಲಿಂಗ್ವಲ್ ಫಿಲ್ಮ್ಸ್. ಅದು ಒಂದು ಸ್ಪೆಸಿಫಿಕ್ ಆಗಿ ಪ್ಲಾನ್ ಮಾಡ್ತೇವೆ, ಯಾಕಂದ್ರೆ ಇವಾಗ ಕಂಟೆಂಟ್ ಯೂನಿವರ್ಸಲ್ ಆಗಿದೆ, ಕತೆಗಳು ನಮ್ಮ ಸ್ಟೋರೀಸ್ ಹಂಗಿದೆ ಅಂದ್ರೆ. ಸೊ we're wanting it to make it like that. So through my solo films I want to portray some different characters. Okay, ಇವಾಗ ಇದರಲ್ಲಿ ಡ್ರೈ ಫ್ರೂಟ್ಸ್ ಆಡ್ ಮಾಡ್ತಾ ಇದೀವಿ. ಕರಿ ಲೀವ್ಸ್, ಎಸ್. ಸೊ ಇದನ್ನ ನಾವು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇಟ್ ಹ್ಯಾಸ್ ಟು ಬಿ ಗೋಲ್ಡನ್ ಬ್ರೌನ್. ನನ್ಗೆ ತುಂಬಾ ಇಷ್ಟ ಕರಿ ಲೀವ್ಸ್ ಜೊತೆ ಕುಕ್ ಮಾಡೋಕ್ಕೆ. ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಅಮೇಸಿಂಗ್ ಇಂಗ್ರೀಡಿಯೆಂಟ್ಸ್ ಟು ಕುಕ್ ವಿತ್. ಎಷ್ಟು ಫ್ಲೇವರ್ ಬರುತ್ತೆ ಅದರಲ್ಲಿ. ಇಟ್ಸ್ ಸಮಥಿಂಗ್ ರಿಯಲಿ ಇಂಟ್ರೆಸ್ಟಿಂಗ್. ಮ್ಯಾಂಗೋನ ನೀವು ಗ್ರೇಟ್ ಮಾಡಿ ಹಾಕಿದ್ರೆ ಸಾಕು, ಬಿಕಾಸ್ ಇಟ್ ಹ್ಯಾಸ್ ಇಟ್ಸ್ ಓನ್ ಸಾವರ್ ಫ್ಲೇವರ್ ಅಲ್ವಾ. ಸೊ ಅದರಲ್ಲಿ ಮಿಕ್ಸ್ ಮಾಡೋಕ್ಕೆ ರೈಸಲ್ಲಿ ಚೆನ್ನಾಗಿರುತ್ತೆ, ಬೇರೆ ಥರದ ಫ್ಲೇವರ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಮಸಾಲೆಗಳು ಆ್ಯಡ್ ಮಾಡಬೇಕು. ಸ್ವಲ್ಪ ಮಸಾಲೆ ಇಲ್ಲ ಅಂದರೆ ಜೀವನ ಇಲ್ಲ, ಜೀವನದಲ್ಲಿ ಮಸಾಲೆ ಬೇಕು. ಸೊ ವಾಟ್ ವಿ ಗೋಯಿಂಗ್ ಟು ಡೂ ಇಸ್ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು, ಹಲ್ದಿ. This will give you the color that you want. Correct. And sugar ಹಾಕಿ ಸ್ವಲ್ಪ ಅದರಲ್ಲಿ. ಶುಗರ್ ಯಾಕೆ ಆಡ್ ಮಾಡ್ತಾ ಇದೀವಿ ಅಂದ್ರೆ so that ಅದು ಮ್ಯಾಂಗೋದು ಟೇಸ್ಟ್ ನ್ಯೂಟ್ರಲೈಸ್ ಆಗಲಿ ಅಂತ. 1 ಸ್ಪೂನ್? Yes. Okay. So ನೀವು ಯಾರಾದರೂ ಬಯೋಪಿಕ್ ಮಾಡಬೇಕು ಅಂತ ಅಂದ್ರೆ? I wanted to do a biopic on Jayalalitha, ಆಯ್ತಾ? I think that she has been already ಆಗಿದೆ. I really wanted to do. ನನಗೆ ಆಪರ್ಚುನಿಟಿ ಇದ್ದಿದ್ರೆ I would have done a biopic on her. I think that is something really nice. ಒಳ್ಳೆ ಬಯೋಪಿಕ್ ಬಂದ್ರೆ ಖಂಡಿತ I'd love to be a part of it. I think it's really interesting. ನಾನು YouTube ಚಾನೆಲ್ ಕೂಡ ಲಾಂಚ್ ಮಾಡಿದ್ದೀನಿ ನಾನು. So ಅದರಲ್ಲಿ I want to promote a lot of support and promote a lot of different ರೈಸ್ ಆಡ್ ಮಾಡೋಣ. ಸ್ಮಾಲ್, yes. ಅದು 1 ಕಪ್ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದ್ರ ಪ್ರಕಾರ ನೀವು ಆಡ್ ಮಾಡಿ. ಅದರಲ್ಲಿ ಕುಕ್ಡ್ ರೈಸ್ ಇದೆ. ಸೊ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮದ್ವೆ ಪ್ಲಾನ್ಸ್ ರಾಗಿಣಿ? ನನಗೆ ಮದ್ವೆ ಆದ್ರೆ ದ ಬಾಯ್ ವಿಲ್ ಬಿ ವೆರಿ ಲಕ್ಕಿ ಬಿಕಾಸ್ ಐ ಕ್ಯಾನ್ ಕುಕ್ ಆಲ್ ವೆರಿ ಗುಡ್ ಫುಡ್, ವೆಜ್, ನಾನ್ ವೆಜ್ ಎಲ್ಲ. ನಾನ್ ವೆಜ್ ಆಲ್ಸೋ? ಸೊ ಐ ಥಿಂಕ್ ಆಗಿದೆ. ಮಾವಿನಕಾಯಿ ಚಿತ್ರಾನ್ನ ವಿತ್ ತುಪ್ಪ, ಮೇಡ್ ಬೈ ತುಪ್ಪದ ಹುಡುಗಿ. ಫೈನಲಿ ಯುಗಾದಿ ದಿನ. ಸೊ ಬೇವು ಬೆಲ್ಲ, ಹೆಚ್ಚು ಬೇವನ್ನೇ ಸೌದಿದ್ರಿ ಲಾಸ್ಟ್ ಇಯರು. ಸೊ ಈ ವರ್ಷ ಹೆಚ್ಚು ಬೆಲ್ಲ ಇರಲಿ ನಿಮ್ಮ ಲೈಫಲ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಫೈನಲಿ ನೀವು ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರ? ನನ್ನ ಕಡೆಯಿಂದ ಈ ಶೋ ನೋಡ್ತಾ ಇರೋದು ಪ್ರತಿಯೊಬ್ಬರು ವ್ಯೂವರ್ಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇ ಯೋರ್ ಲೈಫ್ ಬಿ ಫಿಲ್ಡ್ ವಿತ್ ಹ್ಯಾಪಿನೆಸ್, ಸಕ್ಸಸ್, ಹೆಲ್ತ್, ಖುಷಿ ಇರಲಿ. ನೀವೇನು ಅಂದ್ಕೊಂಡಿದ್ದೀರೋದೆಲ್ಲ ಪೂರೈಸಲಿ ದೇವರು. ಆ್ಯಂಡ್ ಚೆನ್ನಾಗಿರಿ, ಖುಷಿಯಾಗಿರಿ. ಚಿಕ್ಕ ಮೂಮೆಂಟ್ಸ್ನ ಯಾವತ್ತೂ ವ್ಯಾಲ್ಯೂ ಮಾಡಿ. ಆ್ಯಂಡ್ ಏನಾದರೂ ಲೈಫಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ, ಮುಂದೆ ಹೋಗ್ತಾ ಇರಬೇಕು. ನೆವರ್ ಗಿವ್ ಅಪ್. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಇದು ರಾಗಿಣಿಯವರ ಜೊತೆಗಿನ ಮಾತುಕತೆ. ಸೊ ಎಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.